ಓಂ ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಾರ ಬಿಂದುಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮ ಜ್ಯೋತಿಗಳಿಗೂ ನನ್ನ ನಮನಗಳು. ಈ ದಿನದ ತರಗತಿಗೆ ಮೊದಲು ಒಂದು ಶ್ಲೋಕವನ್ನ ನೋಡೋಣ. ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತ ವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾ ಪೀತವಸ್ತ್ರಾಂ ಕರಕಲಿತಲ ಸತ್ಯಮಾ ಪದ್ಮಾವರಾಂಗೀಂ ಸರ್ವಾಲಂಕಾರಯುಕ್ತಂ ಸಕಲಾಭಯಧಾಂ ಭಕ್ತಾನಾಂ ಭವಾನಿ ಶ್ರೀ ವಿದ್ಯಾ ಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವ ಸಂಪತ್ ಪ್ರದಾರ್ತಿಂ ಧ್ಯಾಯೇತ್ ಪರಮಂಬಿಕಾಂ ಧ್ಯಾಯೇತ್ ಪರಮಂಬಿಕಾಂ. ಓಂ ಶ್ರೀ ಮಾತ್ರೇ ನಮಃ. ನಾವು ಹಿಂದಿನ ತರಗತಿಯಲ್ಲಿ 74ನೇ ನಾಮವನ್ನ ತಿಳ್ಕೊಂಡಿದ್ವಿ. 74ನೇ ನಾಮದ ಅರ್ಥವನ್ನ, ಅದರ 2ನೇ ಭಾಗದ ಅರ್ಥವನ್ನ ನಾವೀಗ ತಿಳಿಬೇಕಾಗತ್ತೆ. 72ನೇ ನಾಮ ಅಂದ್ರೆ ಕಾಮ್ಯ ಕಾಮಕಲಾರೂಪ ಕದಂಬ ಕುಸುಮ ಪ್ರಿಯ ಅನ್ನೋದ ಅರ್ಥವನ್ನ ನಾವು ತಿಳ್ಕೊಂಡಿದ್ವಿ. ಅಂದ್ರೆ ಕಾಮ್ಯ ಕಲಾರೂಪ ಅಂದ್ರೆ ಈ ಜೀವ ಬೇರೆ ಅಲ್ಲ, ಆ ಪರಮಾತ್ಮ ಬೇರೆ ಅಲ್ಲ, ಎರಡು ಒಂದೇ ಅನ್ನೋದನ್ನ ಆ ಅದ್ವೈತ ರೂಪದಿಂದ ಹೇಗೆ ನಮಗ್ ತಿಳಿಸಿದರೆ ಅನ್ನೋದು ಆ ನಾಮದಿಂದ ನಮ್ಗೆ ಸ್ಪಷ್ಟವಾಗಿ ಕಂಡು ಬಂತು. ಅಂದ್ರೆ ಈ ಜೀವ ಬೇರೆ ಅಲ್ಲ, ಆ ಪರಮಾತ್ಮ ಬೇರೆ ಅಲ್ಲ, ಎರಡೂ ಒಂದೇ ಅನ್ನೋದನ್ನ ನಾವು ಆ ಜ್ಞಾನದ ಮೂಲಕ ತಿಳಿದಾಗ ಅಲ್ಲಿ ದ್ವೈತ ಅನ್ನೋದಿಲ್ದಿರ ಅದ್ವೈತ ಅನ್ನೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಅಲ್ಲಿ ಎರಡಿಲ್ಲ, ಇರೋದು ಒಂದೇ ಅನ್ನೋ ಒಂದು ಜ್ಞಾನವನ್ನ ನಮ್ಗೆ ಈ ವೇದಾಂತ ತಿಳಿಸ್ತಾ ಇದೆ ಅನ್ನೋದು ಈ ಕಾಮಕಲಾರೂಪ ಕದಂಬ ಕುಸುಮ ಪ್ರಿಯ ಅನ್ನೋ ನಾಮದ ಮೂಲಕ ನಾವು ತಿಳ್ಕೊಂಡ್ವಿ. ಅದರ ಮುಂದಿನ ಭಾಗ ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ ಅಂತ ಅಂದ್ಬಿಟ್ಟಿದೆ. ಕಲ್ಯಾಣಿ ಅಂತ ಅಂದಾಗ, ಕಲ್ಯಾಣಿ ಅಂದರೆ ಅವಳು ಮಂಗಳ ಸ್ವರೂಪಿಣಿ, ಶುಭ ಸ್ವರೂಪಿಣಿ ಅಂತ ಮಂಗಳ ಸ್ವರೂಪಿಣಿಯ ಒಂದು ಮಂತ್ರವನ್ನ ನಾವು ಜಪಿಸ್ಬೇಕು ಅಂದಾಗ ನಾವು ಯಾವ್ದ್ರ ಮೂಲಕ ಹೇಳ್ತಾ ಹೋಗ್ತೀವಿ ಆ ಮಂತ್ರನ ಅಂದಾಗ, ಅದನ್ನ ವಾಕ್ ಮೂಲಕ ನಾವು ಆ ಮಂತ್ರನ ಹೊರಕ್ಕಾಕ್ತೀವಿ. ಅಂತ ವಾಕ್ ಮೂಲಕ ಹೊರಕ್ಕೆ ಹಾಕೋ ಅಂತ ಒಂದು ಶಕ್ತಿ ಯಾವ್ದಪ್ಪ ಅಂದ್ರೆ ಆ ಶಕ್ತಿನೇ ಆ ಚೈತನ್ಯ. ಆ ಚೈತನ್ಯದ ಮೂಲಕ ಆ ಚೈತನ್ಯದ ಶಕ್ತಿಯ ಮೂಲಕ ಆ ವಾಕ್ ಮೂಲಕ ಆ ಮಾತೆಯ ಕಲ್ಯಾಣಿ ಅನ್ನೋ ಆ ಮಾತೆಯ ಒಂದು ಮಂತ್ರವನ್ನ ನಾವು ಹೊರಕ್ಕ ಹಾಕ್ತೀವಿ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ. ಆದ್ರೆ ನಮಗ್ ಗೊತ್ತಿಲ್ಲ, ನಾವು ಮಾತಾಡ್ತಿದ್ದೀವಿ, ಅಯ್ಯೋ ನಾವ್ ಹೆಂಗ್ ಮಾತಾಡ್ತಿದ್ದೀವಪ್ಪ, ನಮಗ್ ಮಾತು ಬರುತ್ತೆ ಅಂತ ನಾವು ಹೇಳ್ತೀವಿ. ಆದ್ರೆ ಈ ಮಾತು ಎಲ್ಲಿಂದ ಬರ್ತಿದೆ, ಹೇಗ್ ಬರ್ತಿದೆ ಅನ್ನೋ ಒಂದು ಜ್ಞಾನವನ್ನು ಅರಿಯೋ ಅಂತ ಕಡೆಗೆ ನಾವು ಮನಸ್ಸನ್ನ ಮಾಡಲ್ಲ. ಅದನ್ನ ತಿಳ್ಕೋಬೇಕು ಅನ್ನೋ ಕಡೆಗೆ ನಾವು ಹೋಗಲ್ಲ. ಏನ್ ನಡೀತಾ ಇದೆ ಎಲ್ಲ ನಡೀತಾ ಇದೆ. ನಾನ್ ಹುಟ್ಟಿದೀನಿ ಈ ಜಗತ್ತಲ್ಲಿ, ನಾನ್ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ, ನಾನ್ ಮಾತಾಡ್ತಾ ಇದ್ದೀನಿ, ನಾನು ಎಲ್ಲ ಕಾರ್ಯ ಮಾಡ್ತೀನಿ ಅಂತ ನಾವು ಅನ್ಕೋತೀವಿ. ಆದ್ರೆ ಇದೆಲ್ಲ ಯಾವುದ್ರ ಮೂಲಕ ನಡೀತಾ ಇದೆ, ಹೇಗ್ ನಡೀತಾ ಇದೆ ಅನ್ನೋ ಕಡೆಗೆ ನಾವು ಗಮನನ ಹರಿಸಕ್ಕೆ ಹೋಗಲ್ಲ. ಈ ನಮ್ಮಿಂದ ಈ ಮಾತು ಸುಮಧುರವಾದಂತ, ಶುದ್ಧವಾದಂತ ಮತ್ತು ಯೋಗ್ಯವಾದಂತ, ಚೆನ್ನಾಗಿ ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸಿದೆ. ಶುಚಿಯಾದಂತ ಈ ಮಾತು ನಮ್ಮಿಂದ ಈ ಹೊರಗ್ ಬರ್ತಾ ಇದೆ ಅಂತಂದ್ರೆ ಇದಕ್ಕೇನೋ ಒಂದು ಆಧಾರ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗತ್ತೆ. ಅದಕ್ಕೇನಪ್ಪ ಆಧಾರ? ಈ ಮಾತು ಇಷ್ಟೊಂದು ಮಧುರವಾಗಿ ಸುಮಧುರವಾಗಿ
ಒಂದು ಚೈತನ್ಯ ರೂಪದಿಂದ ಯೋಗ್ಯವಾದಂತ ಒಂದು ಶುಚಿಯಾದಂತ ಈ ಮಾತುಗಳು ನಮ್ಮಿಂದ ಹೊರಗ್ ಬರ್ತಾ ಇದೆ ಅಂತ ಅಂದಾಗ ಇದು ಯಾವುದರ ಆಧಾರದ ಮೇಲೆ ಬರ್ತಾ ಇದೆ ಈ ಮಾತು ಅಂತ ನಾವು ಯೋಚನೆ ಮಾಡಿದಾಗ ಇದಕ್ಕೆ ಆಧಾರ ಏನಪ್ಪಾ ಅಂತಂದ್ರೆ ನಮ್ಮ ಒಳಗಡೆ ಜ್ಞಾನ ರೂಪವಾಗಿರುವ ಆ ಚೈತನ್ಯವೇ ಇದಕ್ಕೆ ಆಧಾರ. ಆ ಜ್ಞಾನ ರೂಪವಾಗಿ ನಮ್ಮ ಒಳಗಡೆ ಇರ್ತಕ್ಕಂಥ ಆ ಚೈತನ್ಯ ವಾಕ್ ಮೂಲಕ ನಮ್ಮ ಒಂದು ಏನು ಜ್ಞಾನ ಇದೆಯೋ, ನಮ್ಮ ಒಂದು ಅನುಭವ ಇದೆಯೋ, ಒಂದು ಭಾವನೆಗಳನ್ನ ಅದು ಹೊರಕಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಆ ಚೈತನ್ಯವನ್ನ ನಾವೇನಂತ ಕರಿತೀವಿ, ಆ ವಾಕ್ನ ಒಂದು ಶಬ್ದದ ಸಂತತಿಗೆ ಕಾರಣ ಆಗಿರೋಳೆ ಆ ಕಲ್ಯಾಣಿ, ಆ ಲಲಿತಾ ಮಾತೆ. ಆ ವಾಕ್ನ ಶಬ್ದದ ಸಂತತಿಗೆ ಕಾರಣ ಆಗಿರೋಳೆ ಆ ಲಲಿತಾ ಮಾತೆ ಅನ್ನೋ ಒಂದು ಜ್ಞಾನ ನಮ್ಗೆ ಆಗ ಬರುತ್ತೆ. ಯಾವಾಗ ನಾವು ಆ ಒಳಗಿರೋ ಒಂದು ಶುದ್ಧ ಚೈತನ್ಯದ ಮೂಲಕ ನಮ್ ಮಾತು ಹೊರಕ್ ಬರ್ತಾ ಇದೆ ಅನ್ನೋ ಜ್ಞಾನವನ್ನ ನಾವು ಅರಿತಾ ಹೋಗ್ತೀವೋ ಆಗ ನಮ್ಗನ್ಸುತ್ತೆ ಇದಕ್ಕೆ ಆ ಲಲಿತಾ ಮಾತೆನೇ ಕಾರಣ. ಅವಳು ನಮ್ಮೊಳಗೆ ಚೈತನ್ಯ ರೂಪಳಾಗಿ ನಿಂತು ಆ ಶುದ್ಧವಾದಂತ ಮಾತುಗಳನ್ನ, ಸುಮಧುರವಾದಂತ ಮಾತುಗಳನ್ನ ಹೊರಕ್ಕಾಗ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ನಾವು ಮಾತಾಡ್ಬೇಕಾರೆ ಸದಾಕಾಲ ಎಚ್ಚರದಿಂದ ಮಾತಾಡ್ಬೇಕು. ಮಾತಾಡಿದ್ರೆ ಹೋಯ್ತು, ಮುತ್ತೆ ಒಡೆದ್ರೆ ಹೋಯ್ತು ಅನ್ನೋ ಒಂದು ಗಾದೆ ಕೂಡ ಇದೆ. ಆ ಗಾದೆ ಪ್ರಕಾರ ನಾವು ಯಾವುದೇ ಒಂದು ಮಾತನ್ನ ಆಡ್ಬೇಕಾದ್ರೆ ಅದು ಶುದ್ಧವಾಗಿರ್ಬೇಕು. ಮತ್ತು ಯಾರಿಗೆ ಒಂದು ಮನಸ್ಸನ್ನ ನೋಯಿಸೋ ಅಂತ ಮಾತನ್ನ ನಾವು ಆಡ್ತಾ ಹೋಗ್ಬಾರ್ದು. ಅವ್ರ ಮನಸ್ಸನ್ನ ಮಾತಾಗ ಮುಂಚೆ ಕೆಲವರ ಒಂದು ಸ್ವಭಾವನೇ ಇರುತ್ತೆ. ಅವ್ರ ಸ್ವಭಾವ ಏನಪ್ಪಾ ಅಂದ್ರೆ ಕುಚ್ಚಿ ಕುಚ್ಚಿ ಮಾತಾಡೋದು, ಅವ್ರ ಮನಸ್ಸನ್ನ ನೋಯಿಸ್ತಾ ಹೋಗೋದು, ಅಂತ ಒಂದು ಸ್ವಭಾವ ಅವ್ರಿಗೆ ಬಂದ್ಬಿಟ್ಟಿರುತ್ತೆ. ಆದ್ರೆ ಆ ಲಲಿತಾ ಮಾತೆ ಆ ಚೈತನ್ಯ ರೂಪಳಾಗಿ ನಮ್ಗೆ ಆಡಿಸ್ತಾ ಇದ್ದಾಳೆ ಅಂತ ನಮ್ಗೆ ಅರಿವಾದಾಗ ನಾವು ಅದನ್ನೆಲ್ಲ ಮರಿತೀವಿ. ಆ ಮಾತನ್ನ ನಾವು ಸುಮಧುರವಾಗಿ, ಮಧುರವಾಗಿ, ಯಾರಿಗೂ ನೋವಾಗ್ದಿರ ಒಂದು ಸ್ಪಷ್ಟವಾದ ಒಂದು ಚೈತನ್ಯ ರೂಪದಿಂದ ಕೂಡಿರ್ತಕ್ಕಂಥ ಮಾತನ್ನ ನಾವು ಆಡಕ್ ಶುರು ಮಾಡ್ತೀವಿ. ಅಂದ್ರೆ ಆ ದೇವತೆ ನಮ್ಮಲ್ಲಿದ್ದಾಳೆ ಅನ್ನೋ ಅರಿವು ಉಂಟಾದಾಗ, ಅದರ ಒಂದು ಇದು ನಮ್ಗೆ ಅನುಭವ ನಮ್ಗೆ ಆದಾಗ ಏನಾಗತ್ತೆ, ನಮ್ಮಿಂದ ಒಂದು ಸುಮಧುರವಾದಂತ ಒಂದು ಸ್ಪಷ್ಟವಾದಂತ ವಾಕ್ಗಳು ನಮ್ಗೆ ಹೊರಗ್ ಬರುತ್ತಾ ಹೋಗುತ್ತೆ. ಕಲ್ಯಾಣಿ ಜಗತಿ ಕಂದ. ಜಗತಿ ಕಂದ ಅಂತಂದ್ರೆ ಏನು ಅಂದ್ರೆ, ಕಂದ ಅಂದ್ರೆ ಗಡ್ಡೆ ಅಂತ ಹೇಳ್ತೀವಿ. ಗಡ್ಡೆ ಅಂದಾಗ ಈ ಭೂಮಿನಲ್ಲಿ ಈ ಬಳ್ಳಿ ಏನಾಗತ್ತೆ, ಹಸಿರು ಹಸಿರಾಗಿ ಏನ್ ನೋಡಕ್ ಅಷ್ಟು ಒಂದು ಇದಾಗಿ ಮೇಲಕ್ ಬರ್ತಾ ಇರುತ್ತೆ. ಒಂದು ಬಳ್ಳಿನ ನಾವು ನೋಡ್ತೀವಿ, ಆ ಬಳ್ಳಿನ ಒಂದು ಗಿಡನ ನಾವು ನೋಡ್ತೀವಿ. ಆ ಗಿಡ ನೋಡಿದಾಗ ದಿನಕ್ಕೆ ಅದು ಬೆಳ್ಕೊಂಡು ಏನು ಹಸಿರು ಹಸಿರಾಗಿ ಕಣ್ಣಿಗೆ ಒಂದು ತಂಪನ್ನ ನೀಡೋ ತರದಲ್ಲಿ ಮೇಲಕ್ ಬರ್ತಾ ಇರತ್ತೆ. ಅದ್ ಬರೋದಕ್ ಕಾರಣ ಏನಪ್ಪಾ ಅಂತಂದ್ರೆ, ಅದ್ರ ಕೆಳಗಡೆ ಇರ್ತಕ್ಕಂಥ ಒಂದು ಗಡ್ಡೆ, ಅದಕ್ಕೆ ಕಂದ ಅಂತ ಕರೀತಾರ ಆ ಗಡ್ಡೆಗೆ. ಆ ಗಡ್ಡೆ ಚೆನ್ನಾಗಿತ್ತು ಅಂತಂದ್ರೆ ಈ ಬಳ್ಳಿ ಹಸಿರಾಗಿ ಮೇಲಕ್ ಬರ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಆ ಗಡ್ಡೆಗೆ ಏನಾರ ತೊಂದ್ರೆ ಆಯ್ತು ಅಂದ್ರೆ ಆ ಬಳ್ಳಿನ ಮೇಲಕ್ ಬರ್ದಿರ ಅಲ್ಲೇ ಒಣಗೋಗುತ್ತೆ. ಅದೇ ರೀತಿ ಈ ಜಗತ್ತನ್ನೋ ಬಳ್ಳಿಗೆ ಆ ಮಾತೆ ಕಂದವಾಗಿದ್ದಾಳೆ, ಗಡ್ಡೆ ಆಗಿದ್ದಾಳೆ. ಈ ಜಗತ್ತು ಏನ್ ನಗ್ನಗ್ತಾ ಇದೆ, ಈ ಜೀವಿಗಳು ಏನ್ ನಗ್ನಗ್ತಾ ಸಂತೋಷದಿಂದ ಈ ಜಗತ್ತಲ್ಲಿ ನಲಿತಾ ಇದ್ದಾರೆ, ಇದು ಕಾರಣ ಏನಪ್ಪಾ ಅಂದ್ರೆ ಆ ಮಾತೆ ಗಡ್ಡೆಯಂತೆ ಇದ್ದು ಈ ಜಗತ್ತನ್ನ ಬಳ್ಳಿಯಂತೆ ನಗಿಸ್ತಾ ಇದ್ದಾಳೆ, ಹಬ್ತಾ ಇದ್ದಾಳೆ. ಎಲ್ಲ ಕಡೆನೂ ಆ ಬಳ್ಳಿ ತರ ಹಬ್ಬಿ ಈ ಜಗತ್ತನ್ನ ನಲಿಯುವಂತೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ಗೊತ್ತಾಗ್ತಾ ಇದೆ. ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ. ಕರುಣ ಅಂದ್ರೆ ಏನಪ್ಪಾ ಅಂತಂದ್ರೆ ದಯೆ. ಆ ಮಾತೆಯ ಒಂದು ದಯೆ ಇಲ್ದೇ ಇದ್ರೆ ಈ ಜಗತ್ತು ಅನ್ನೋದೇನಾಗತ್ತೆ, ಮುಂದೆ ಬರಕ್ಕಾಗಲ್ಲ, ಮೇಲಕ್ ಬರಕ್ಕಾಗಲ್ಲ, ಅಲ್ಲೇ ಸುಂಡ್ರಕೊಂಡು ಹೊಟ್ಟೋಗುತ್ತೆ, ಹಾಗೆ ಇದಾಗೋಗ್ಬಿಡತ್ತೆ. ಅವಳ ದಯೆಯಿಂದ, ಅವಳ ದಯೆ ಅನ್ನೋದು ಹೇಗಿರುತ್ತಪ್ಪ ಅಂದ್ರೆ ಅನಂತವಾದ
ಸಮುದ್ರ ನಾವು ಹೇಗೆ ಕಾಣ್ತೀವೋ ಆ ಅನಂತವಾದ ಸಮುದ್ರಕ್ಕೆ ಆ ಮಾತೆಯ ದಯೆಯನ್ನ ಹೋಲಿಸಿದ್ದಾರೆ. ಆ ಮಾತೆಯ ದಯೆ ಅನ್ನೋದು ಅವಳನ್ನು ಯಾರು ನಂಬುತ್ತಾರೋ ಆ ಭಕ್ತರಿಗೆ ಅವಳ ದಯೆ ಸದಾ ಕಾಲ ನೀಡ್ತಾ ಹೋಗ್ತಾಳೆ. ಆ ದಯೆಯನ್ನ ಆ ಮಾತೆ ಸದಾ ಕಾಲ ಕೊಡ್ತಾ ಹೋಗ್ತಾಳೆ. ತನ್ನ ಕರುಣೆಯನ್ನ ಈ ಜಗತ್ತಿಗೆ ನೀಡ್ತಾ ಹೋಗ್ತಾಳೆ. ಬರೀ ತನ್ನ ಭಕ್ತರಿಗೆ ಅಲ್ಲ, ದುಷ್ಟರಿಗೂ ಕೂಡ ಆ ದಯೆಯನ್ನ ನೀಡ್ತಾಳೆ. ಅಂದ್ರೆ ದುಷ್ಟರ ಒಂದು ಏನು ಪಾಪ ಇದೆಯೋ, ಅವರು ಅಜ್ಞಾನದಿಂದ ಏನ್ ಮಾಡ್ತಾರೆ, ಎಲ್ಲಾ ನಾನೇ, ಈ ರಾಕ್ಷಸತ್ವ ಅನ್ನೋದು ಬೆಳ್ಕೊಂಡು ರಾಕ್ಷಸರ ಒಂದು ಮಾತೇನು ಕೂಡ ಅವರು ಲೆಕ್ಕಕ್ಕೆ ತಗೊಳಲ್ಲ. ಎಲ್ಲಾ ನಾವೇ, ಎಲ್ಲಾ ನನ್ನಿಂದಲೇ ಅನ್ನೋ ಒಂದು ಅಹಂನಲ್ಲಿ ಕೂಡಿರುತ್ತೆ. ಆ ಅಹಂನಲ್ಲಿ ಅವರು ಪಾಪಕೂಪದಲ್ಲಿ ಬಿದ್ದಿರ್ತಾರೆ. ಅಂತ ಒಂದು ಪಾಪವನ್ನ ಅವರ ವಿಮುಕ್ತಿ ಮಾಡಿ, ಆ ಪಾಪದಿಂದ ಅವರನ್ನ ವಿಮುಕ್ತಿ ಮಾಡಿ ಅವ್ರಿಗೂ ಕೂಡ ತನ್ನ ಕರುಣೆಯನ್ನ ತೋರಿಸಿ ಅವರಿಗೆ ಮುಕ್ತಿಯನ್ನ ಕೊಡುವಂತ ಕರುಣಾರಸ ಸಾಗರ. ಅಂದ್ರೆ ಅಂತ ಸಾಗರ, ಅನಂತವಾದ ಒಂದು ಕರುಣೆ ಅಂತ ನೀಡೋ ಅಂತಳು ಈ ಮಾತೆ ಅಂತ ಅಂದ್ಬಿಟ್ಟು ದುರ್ಗಾ ಸಪ್ತಶತಿ ಮತ್ತು ದೇವಿ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಒಂದು ಈಶ್ವರ ಶಕ್ತಿ ಸ್ವರೂಪವಾದ ಕಾಮಕಳೆ ಅನ್ನೋದೇನಿದೆ, ನಾವು ಕೇಳ್ತಾ ಈಶ್ವರ ಶಕ್ತಿಯಿಂದ ಕೂಡಿರ್ತಕ್ಕಂಥ ಈ ಕಾಮಕಳೆ ಅನ್ನೋದೇನಿದೆ, ಇದು ಪ್ರತಿಯೊಬ್ಬರಲ್ಲೂ ಇದೆ. ಆ ಈಶ್ವರ ಶಕ್ತಿಯ ಸ್ವರೂಪದಿಂದ ಕೂಡಿರ್ತಕ್ಕಂಥ ಕಾಮಕಳೆ ಪ್ರತಿಯೊಬ್ಬ ಜೀವಿನಲ್ಲೂ ನಾವು ಕಾಣ್ತಾ ಹೋಗ್ತೀವಿ. ಅದನ್ನ ಯಾವ ರೀತಿ ಕಾಣ್ತೀವಿ, ಅಹಂ ಅನ್ನೋ ರೂಪದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಆ ಈಶ್ವರ ಶಕ್ತಿ ಸ್ವರೂಪವಾದಂತ ಕಳೆ ಈ ಜಗತ್ನಲ್ಲಿ ಯಾವ ರೀತಿ ನಾವು ನೋಡ್ತೀವಪ್ಪ ಅಂದ್ರೆ, ಶ್ರೀಂ ಅನ್ನೋ ಬೀಜಾಕ್ಷರ ಮಂತ್ರದಿಂದ ಅದೇನಾಗಿದೆ, ಆ ಈಶ್ವರ ಶಕ್ತಿಯ ಕಳೆ ಅನ್ನೋದು ಪ್ರಪಂಚವನ್ನೆಲ್ಲ, ಈ ಜಗತ್ನೆಲ್ಲ ಹರಕೊಂಡಿದೆ ಅಂತ ಅನ್ಬಿಟ್ಟು ನಾವು ಅದನ್ನ ತಿಳಿದಾಗ, ಈಶ್ವರ ಶಕ್ತಿ ಅನ್ನೋ ಒಂದು ಕಳೆ ಏನಿದೆ, ಆ ಕಳೆ ಶ್ರೀಂ ಅನ್ನೋ ಒಂದು ಬೀಜಾಕ್ಷರದ ಮೂಲಕ ಈ ಪ್ರಪಂಚವನ್ನೆಲ್ಲ ವ್ಯಾಪಿಸಿ ಕಾಪಾಡ್ತಾ ಇದೆ ಅಂತ ನಾವು ತಿಳ್ಕೊಂಡಾಗ ಏನಾಗತ್ತೆ, ಆ ಜ್ಞಾನವನ್ನ ಅರಿತು ಅದನ್ನ ನಾವು ಶ್ರೀಚಕ್ರ ರೂಪದಲ್ಲಿ, ವಿಗ್ರಹ ರೂಪದಲ್ಲಿ, ಮಂತ್ರ ರೂಪದಲ್ಲಿ, ಕುಂಡಲಿನಿ ರೂಪದಲ್ಲಿ, ಈ ಸರ್ವ ಜಗತ್ತಿಗೂ ಆ ಅಮ್ಮನೇ ಕಾರಣ. ಆ ಅಮ್ಮನೇ ಈ ಕಂದರ ರೂಪದಿಂದ, ಅಂದ್ರೆ ಗಡ್ಡೆಯ ರೂಪದಿಂದ ಈ ಜಗತ್ತನ್ನೆಲ್ಲ ಕಾಪಾಡ್ತಾ ಇದ್ದಾಳೆ, ರಕ್ಷಿಸ್ತಾ ಇದ್ದಾಳೆ ಅಂತ ಅನ್ಬಿಟ್ಟು ನಾವು ಅರಿತು, ಆ ಜ್ಞಾನದಿಂದ ನಾವು ಅರಿತಾಗ ಆ ಅಮ್ಮ ಏನ್ ಮಾಡ್ತಾಳೆ, ತನ್ನ ಕರುಣಾರಸ ಪೂರ್ಣವಾದಂತ ಒಂದು ದಯೆಯಿಂದ ಈ ಭಕ್ತನಿಗೆ ಆನಂದವನ್ನ ನೀಡಿ, ಸಂಪತ್ತನ್ನ ನೀಡಿ ಸಲಹ್ತಾಳೆ. ಆದ್ರಿಂದ ಅಂತ ಮಂಗಳಕರವಳಾಗಿರ್ತಕ್ಕಂಥ ಆ ಮಾತಿನ ನಾವು ಸದಾಕಾಲ ಧ್ಯಾನ ಮಾಡ್ಬೇಕು ಅನ್ನೋದು ಈ ನಾಮದ ಅರ್ಥ ಆಯ್ತು. ಯಾವುದು, ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ ಅನ್ನೋ ನಾಮದ ಅರ್ಥವನ್ನ ನಾವು ತಿಳಿದಾಗ, ಅವಳು ಒಂದು ಬಳ್ಳಿಯ ಒಂದು ಗಡ್ಡೆ ಅಂತೆ ಈ ಜಗತ್ತನ್ನ, ಆ ಗಡ್ಡೆ ಹೇಗೆ ಆ ಬಳ್ಳಿನ ಸಲಹ್ತಾ ಇದೆಯೋ ಆ ರೀತಿಯಲ್ಲಿ ಎಲ್ಲ ಈ ಜಗತ್ತನ್ನೆಲ್ಲ ಆವರಿಸಿ ಮಂಗಳ ರೂಪಳಾಗಿ ತನ್ನ ಕರುಣೆಯ ಮೂಲಕ ಈ ಜಗತ್ತನ್ನ ಸಲಹ್ತಾ ಇದ್ದಾಳೆ, ರಕ್ಷಿಸ್ತಾ ಇದ್ದಾಳೆ ಅನ್ನೋದು ಈ ನಾಮದ ಅರ್ಥ ಅಂತ ಅನ್ಬಿಟ್ಟು ತಿಳ್ಕೊಂಡ್ವಿ. ಮುಂದಿನ ನಾಮ ನೋಡೋಣ. ಮುಂದಿನ ನಾಮ 74ನೇ ನಾಮ. 74ನೇ ನಾಮ ಕಲಾವತಿ ಕಲಾರೂಪ ಕಾಂತ ಕಾದಂಬರಿ ಪ್ರಿಯ ಅಂತ ಅನ್ಬಿಟ್ಟಿದೆ. ಈ ಮಾತೆ ನಮ್ಗೆ ಹೇಗೆ ವ್ಯಕ್ತವಾಗಿ ಕಾಣ್ತಾ ಇದ್ದಾಳಪ್ಪ ಅಂತ ಅಂದ್ರೆ, ಈ ಜಗತ್ತಿನಲ್ಲಿ ನಮ್ಗೆ ಯಾವ ರೀತಿ ವ್ಯಕ್ತವಾಗಿದ್ದಾಳೆ ಅಂತಂದ್ರೆ, ತನ್ನ ಕಲೆಗಳ ಮೂಲಕ ಆ ಮಾತೆ ವ್ಯಕ್ತವಾಗಿ ಈ ಜಗತ್ತನ್ನ ಕಾಪಾಡ್ತಾ ಇದ್ದಾಳೆ ಅಂತ ಅಂದ್ರೆ, ಆ ಮಾತೆ 64 ವಿದ್ಯೆಗಳಿಂದ ಸಗುಣ ಸಾಕಾರ ರೂಪಳಾಗಿ ಈ ಜಗತ್ನೆಲ್ಲ ಆವರಿಸಿದಾಳೆ ಅಂತ ಅನ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ. ಈ ರೀತಿಯ 64 ಕಳೆಗಳಲ್ಲಿ 8 ಪ್ರಮುಖ ಕಳೆಗಳನ್ನ ಹೇಳಿದ್ದಾರೆ. 64 ವಿಧಿಗಳು, 64 ಕಳೆಗಳಿದೆ ಆಕೆ ಹತ್ರ. ಆ 64 ಕಳೆಗಳಲ್ಲಿ 8 ಪ್ರಮುಖವಾದಂತ ಕಳೆಗಳಿವೆ. ಅದು ಯಾವ್ಯಾವ್ದಪ್ಪ ಅಂತಂದ್ರೆ,
ಬ್ರಹ್ಮ ಕಳೆ, ವಿಷ್ಣು ಕಳೆ, ಮಹೇಶ್ವರ ಕಳೆ, ರುದ್ರ ಕಳೆ, ಅಗ್ನಿ ಕಳೆ, ಸೂರ್ಯ ಕಳೆ, ಚಂದ್ರ ಕಳೆ ಮತ್ತು ಸದಾಶಿವ ಕಳೆ. ಈ 8 ಕಳೆಗಳ ಮೂಲಕ ಈ ಜಗತ್ತನ್ನ ಅವಳು ರಕ್ಷಿಸ್ತಾ ಇದ್ದಾಳೆ. 64 ಕಳೆಗಳಲ್ಲಿ ಈ 8 ಕಳೆ ಪ್ರಮುಖವಾದಂಥದ್ದು. ಈ 8 ಕಲೆಗಳ ಮೂಲಕ ಈ ಜಗತ್ತನ್ನ ರಕ್ಷಿಸ್ತಾ ಇದ್ದಾಳೆ. ಅದಕ್ಕೋಸ್ಕರ ಶಂಕರಾಚಾರ್ಯರು ಏನ್ ಮಾಡಿದ್ರು, ತಮ್ಮ ಸೌಂದರ್ಯ ಲಹರಿಯಲ್ಲಿ ಈ ಅದ್ಭುತವಾದಂತಹ ಈ ಮಾತೆಯ 64 ಕಲೆಗಳೇನಿದೆಯೋ ಅದನ್ನ ವಿಶೇಷವಾಗಿ ವರ್ಣನೆಯನ್ನ ಮಾಡಿದ್ರು. ಶಂಕರಾಚಾರ್ಯರು ವರ್ಣಿಸಿದರೆ ಸೌಂದರ್ಯ ಲಹರಿಯಲ್ಲಿ ಅಮ್ಮನ ಒಂದು 64 ಕಲೆಗಳನ್ನ ಸೌಂದರ್ಯ ಲಹರಿಯಲ್ಲಿ ವಿಶೇಷವಾದಂತ ವರ್ಣನೆಯ ಮೂಲಕ ಅದ್ಭುತವಾಗಿ ವರ್ಣಿಸಿದ್ದಾರೆ. ಈ ಬ್ರಹ್ಮಾಂಡದಲ್ಲೇ ಅಲ್ಲದೆ ಈ ಬ್ರಹ್ಮಾಂಡದಲ್ಲಿ ನಾವು ನೋಡಿದ್ವಿ 64 ಕಲೆಗಳಿದೆ ಅಮ್ಮಂದು. ಆ 64 ಕಳೆಗಳ ಮೂಲಕ ಅವಳು ನಮ್ಗೆ ಕಾಣ್ ಬರ್ತಾ ಇದ್ದಾಳೆ, ಅವಳನ್ನ ನಾವು ಕಾಣ್ತೀವಿ ಅನ್ನೋದನ್ನ ಕಾಣ್ವಿ. ಅದೇ ರೀತಿ ಏನು ಈ ಬ್ರಹ್ಮಾಂಡದಲ್ಲಿ ನಾವು ಕಾಣ್ತಾ ಇದ್ದೀವೋ ಅದೇ ರೀತಿ ಈ ಪಿಂಡಾಂಡದಲ್ಲೂ ಕೂಡ ನಾವು ಅಮ್ಮನ ಕಳೆಗಳನ್ನ ಕಾಣ್ತಾ ಹೋಗ್ತೀವಿ. ಅದು ಯಾವ ರೀತಿನಪ್ಪ ಅಂತಂದ್ರೆ, ಈ ಜೀವಿಯಲ್ಲಿ ಆ ಕಳೆಗಳು ಯಾವ ರೀತಿ ಇದೆಯಪ್ಪ ಅಂತ ಅಂದಾಗ, ಈ ನಮ್ಮಲ್ಲಿ ನಾವ್ ಏನ್ ಮಾಡ್ತೀವಿ, ಎಲ್ರಿಗೂ ಗೊತ್ತಿರೋ ತರ ಈ ದೇಹದಲ್ಲಿ 7 ಚಕ್ರಗಳಿವೆ ಅಂತ. ಸಹಸ್ರಾರ ಚಕ್ರ ಬಿಟ್ರೆ ಇನ್ನು 6 ಚಕ್ರಗಳು ಪ್ರಮುಖವಾದಂತ ಚಕ್ರಗಳು ಈ ಶರೀರದಲ್ಲಿ ಇದೆ ಅಂತ ಹೇಳ್ತೀವಿ. ಆ ಚಕ್ರಗಳ ಒಂದು ಚಲನೆ ಮೂಲಕ ಈ ಶರೀರ ಅನ್ನೋದು ನಡೀತಾ ಇದೆ ಅನ್ನೋದು ನಮ್ಗೆಲ್ರಿಗೂ ತಿಳಿದಂತ ವಿಚಾರ ಅಲ್ವಾ. ಆ ಚಕ್ರಗಳೇನಿದೆ, ಆ ಚಕ್ರಗಳಲ್ಲಿ ಒಂದೊಂದು 6 ಚಕ್ರಗಳಲ್ಲೂ ಕಲೆಯ ರೂಪದಲ್ಲಿ ಅಮ್ಮ ಇದ್ದಾಳೆ, ಒಂದೊಂದು ಚಕ್ರದಲ್ಲೂ ಕಳೆಯ ರೂಪದಲ್ಲಿ ಇದ್ದಾಳೆ ಅಂತ ಹೇಳ್ತಾರೆ. ಅಂದ್ರೆ ಈ ಮೂಲಾಧಾರದಲ್ಲಿ ಅವಳಿಗೆ ಎಷ್ಟು ಕಳೆಗಳಿಂದ ಕೂಡಿದಾಳಪ್ಪ ಅಂತಂದ್ರೆ 56 ಕಿರಣಗಳಿಂದ ಕೂಡಿದಾಳಂತೆ ಈ ಮೂಲಾಧಾರದಲ್ಲಿ. ನಮ್ಗೆ ಏನ್ 6 ಚಕ್ರಗಳು ಹೇಳ್ತೀವೋ 6 ಚಕ್ರಗಳಲ್ಲಿ ಒಂದೊಂದೇ ಹೇಳ್ತಾ ಬರ್ತೀನಿ. ಮೂಲಾಧಾರದಲ್ಲಿ 56 ಕಳೆಗಳಿಂದ ಕೂಡಿದಾಳಂತೆ. ಅದೇ ಸ್ವಾಧಿಷ್ಠಾನದಲ್ಲಿ 62, ಮಣಿಪುರದಲ್ಲಿ 52 ಕಿರಣಗಳ ಮೂಲಕ ಕಳೆಗಳ ಮೂಲಕ ನಮಗ್ ಕಾಣ್ ಬರ್ತಾಳೆ. ಅದೇ ಅನಾಹತದಲ್ಲಿ 54 ಕಿರಣಗಳ ಮೂಲಕ ನಮಗ್ ಕಂಡು ಬರ್ತಾಳೆ. ಅದೇ ವಿಶುದ್ಧಿಯಲ್ಲಿ 72 ಕಲೆಗಳ ಮೂಲಕ ಕಂಡು ಬರ್ತಾಳೆ. ಆಜ್ಞಾದಲ್ಲಿ 64 ಕಳೆಗಳ ಮೂಲಕ ನಮ್ಮ ಶರೀರದಲ್ಲಿ ಅಮ್ಮ ಕಂಡು ಬರ್ತಾಳೆ. ಒಟ್ಟು ಎಷ್ಟಾಯ್ತು? 360 ಆಯ್ತು. ಆ 360 ಕಳೆಗಳು ಅಂದಾಗ ನಮ್ಗೇನ್ ಅನ್ಸುತ್ತೆ, 360 ಸಂಖ್ಯೆನ ನಾವು ಹೇಳಿದಾಗ ನಮ್ಗೇನ್ ಅನ್ಸುತ್ತೆ, ಅಯ್ಯೋ 360 ದಿನಗಳು ಅಂದ್ರೆ 1 ವರ್ಷ ಆಯ್ತು, ಅದು ಕಾಲ ಆಯ್ತಲ್ವಾ ಅಂತ ಅನ್ಸುತ್ತೆ. ಹೌದು, ಆ 360 ದಿನಗಳು ಏನಿದೆಯೋ ಆ ಕಾಲನ ನಡೆಸೋಳು ಅಮ್ಮನೇ. ಆ ಅಮ್ಮ ಈ ಕಾಲವನ್ನ ಹತೋಟಿನಲ್ಲಿ ಇಟ್ಕೊಂಡು ಹೇಗ್ ನಡೆಸ್ತಾ ಇದ್ದಾಳೆ ಅನ್ನೋದು ನಮ್ಗಿಲ್ಲಿ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಅಂದ್ರೆ ಆ ಕಲಾವತಿ ಅಂದ್ರೆ ಅವಳು ಯಾವ ರೀತಿ ಆ ಕಳೆಗಳನ್ನ 360 ಕಳೆಗಳನ್ನ ದಿನಗಳನ್ನ ಹೇಗ್ ನಡೆಸ್ತಾ ಹೋಗ್ತಾಳೆ ಅನ್ನೋದು ನಮ್ಗೆ ತಿಳಿದು ಬರ್ತಾ ಇರುತ್ತೆ. ಅಂದ್ರೆ ಈ ಏನು ಸಮಯ ಇದೆಯೋ ಈ ಸಮಯದ ಒಂದು ಹತೋಟಿಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಅದನ್ನು ಕೂಡ ಆ ಮಾತೆ ನಡೆಸ್ತಾ ಇದ್ದಾಳೆ ಅನ್ನೋದಕ್ಕೆ ಕಲಾವತಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಕಲಾವತಿ ಕಲಾಲಾಪ. ಆಲಾಪ ಅಂತಂದಾಗ ನಾವೀಗ ಒಂದು ಸಂಗೀತ ಕೇಳಕ್ ಹೋಗಿರ್ತೀವಿ. ಆ ಸಂಗೀತವನ್ನ ಕೇಳಕ್ ಹೋದಾಗ ಅಲ್ಲಿ ಒಂದು ಕೀರ್ತನೆಯನ್ನ ಹಾಡ್ಬೇಕಾಗಿರುತ್ತೆ. ಆ ಕೀರ್ತನೆಗೆ ಮೊದಲು ಏನಾಗತ್ತೆ, ಆ ಕೀರ್ತನೆಯ ಒಂದು ರೂಪುರೇಷೆನ, ಆ ಕೀರ್ತನೆಯ ರೂಪುರೇಷೆನ ಅವ್ರು ಹೇಗೋ ಹೇಳ್ತಾರೆ ಅಂತಂದ್ರೆ, ಮೃದುವಾಗಿ ಮಧುರವಾಗಿ ಮೊದಲಿಗೆ ಆ ಕೀರ್ತನೆಯ ರೂಪುರೇಖೆಯನ್ನ ವರ್ಣಿಸ್ತಾ ಹೋಗ್ತಾರೆ. ಅದಕ್ಕೆ ಆಲಾಪ ಅಂತ ಹೇಳ್ತಾರೆ. ಒಂದು ಕೀರ್ತನೆ ಹಾಡ್ಬೇಕಾಗಿರುತ್ತೆ, ಆ ಕೀರ್ತನೆಯ ಮೊದಲಿಗೆ ಅದರ ರೂಪುರೇಷೆಯನ್ನ ಮಧುರವಾಗಿ ಮತ್ತು ಮೃದುವಾಗಿ ವರ್ಣಿಸ್ತಾ ಹೋಗ್ತಾರೆ, ಹಾಡ್ತಾ ಹೋಗ್ತಾರೆ. ಅದಕ್ಕೆ ಆಲಾಪ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಆಲಾಪ ಅಂದ್ರೆ
ಮೃದು ಭಾಷಣ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಕಲಾಲಾಪ ಅಂತ ಅಂದ್ರೆ ಏನಪ್ಪ ಅಂತಂದಾಗ, ಅವ್ಯಕ್ತವಾಗಿ ವರ್ಣಿಸಲು ಅಸಾಧ್ಯವಾದ ಮಧುರ ಮಾತುಗಳ ಏನಿದೆ ಅದನ್ನ ಕಲಾಲಾಪ ಅಂತ ಕರೀತಾರೆ. ಇದು ಮಾತೆಯ ಒಂದು ಕಲಾಲಾಪ ಆಗಿದೆ. ಅದಕ್ಕೋಸ್ಕರನೇ ಈ ಮಾತೆ ಎನ್ನೋಳು ಸಕಲ ವಿದ್ಯಾಸ್ವರೂಪಿಣಿ. ಅವಳು ವೇದಾನಿ ಸರ್ವ ವಿದ್ಯಾನಿ, ವೇದಕ್ಕೆಲ್ಲ ಮಾತೆ. ಆ ವೇದಗಳನ್ನ ಸೃಷ್ಟಿ ಮಾಡ್ದಂತೋಳೆ ಆ ಮಾತೆ. ಆದ್ರಿಂದ ಅವಳು ಆ ಮಾತು ಅನ್ನೋದು ಅಷ್ಟೊಂದು ಅವ್ಯಕ್ತವಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವ್ಯಕ್ತವಾಗಿ ಒಂದು ಸುಮಧುರವಾಗಿ ಇರುತ್ತಂತೆ ಆ ಮಾತೆ. ಆ ಅವ್ಯಕ್ತವಾದಂತ ಆಕೆಯ ಮಾತುಗಳನ್ನ ವರ್ಣಿಸಲಿಕ್ಕೆ ಅಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರನೇ ಈ ಮಾತೆಯ ಒಂದು ನುಡಿನ ಈ ಲಲಿತಾ ಸಹಸ್ರನಾಮದಲ್ಲಿ ಹೇಗೆ ವರ್ಣಿಸಿದಾರಪ್ಪ ಅಂತಂದ್ರೆ, ವಾಗ್ದೇವತೆಯರು ಲಲಿತಾ ಸಹಸ್ರನಾಮದಲ್ಲಿ 11ನೇ ನಾಮದಲ್ಲಿ ಆ ಮಾತೆಯ ನುಡಿಗಳನ್ನ ಹೇಗೆ ವರ್ಣಿಸಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಹಿಂದೆ ನೋಡಿದ್ದೀವಿ. ಮತ್ತೊಂದ್ಸಲ ಅದನ್ನ ನಾವು ಮೆಲುಕು ಹಾಕಿದಾಗ, ಮತ್ತೊಂದ್ಸಲ ಆ ನುಡಿಯನ್ನ ನಾವು ತಿಳ್ಕೊಂಡಾಗ, ಈಗ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಬಾರಿ ಅದು ಯಾವ್ದಪ್ಪ 11ನೇ ನಾಮ, ಆ ಮಾತೆಯ ಕಂಠದ ಮಾಧುರ್ಯವನ್ನ ವಾಗ್ದೇವತೆಯರು ಹೇಗೆ ವರ್ಣಿಸಿದಾರಪ್ಪ ಅಂದ್ರೆ, ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಬತ್ಸಿತ ಕಚ್ಚಪಿ ಅಂತ ಅಂದ್ಬಿಟ್ಟು 11ನೇ ನಾಮದಲ್ಲಿ ವಾಗ್ದೇವತೆಯರು ವರ್ಣನೆ ಮಾಡಿದ್ದಾರೆ. ಅಂದ್ರೆ ಶಾರದಾ ಮಾತೆ ಏನ್ ಮಾಡ್ತಾಳೆ, ಒಂದ್ಸಲ ಆ ಮಾತೆಯ ಒಂದು ಶಿವ ಶಕ್ತಿಯರ ಒಂದು ವರ್ಣನೆಯನ್ನ ಮಾಡಕ್ಕೋಸ್ಕರ ಏನ್ ಮಾಡ್ತಾಳೆ, ತನ್ನ ಒಂದು ಕಚ್ಚಪಿ ಅನ್ನೋ ವೀಣೆಯ ಮೂಲಕ ಈ ಶಿವಶಕ್ತಿಯರ ಒಂದು ವಿಲಾಸವನ್ನ ಮನೋಹರವಾಗಿ ಸುಮಧುರವಾಗಿ ವರ್ಣನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ನುಡಿಸ್ತಾ ಹೋಗ್ತಾಳೆ. ತನ್ನ ವೀಣೆಯ ಮೂಲಕ ನುಡಿಸ್ತಾ ಇರ್ತಾಳೆ. ಆಗ ಮಾತೆ ಎದುರುಗಡೆನೆ ಕೂತಿರ್ತಾಳೆ. ಆ ಮಾತೆ ಕೂತಾಗ ಆ ವೀಣೆನ ನುಡಿಸ್ತಾ ನುಡಿಸ್ತಾ ಆ ಸುಮಧುರವಾಗಿ ನುಡಿಸ್ತಾ ಹೋದಾಗ ಆ ವೀಣೆ ಎಂತದಪ್ಪ ಅಂತಂದ್ರೆ ಕಚ್ಚಪಿ ಅನ್ನೋ ವೀಣೆ. ಅದು ವಿಶೇಷವಾದಂತ ವೀಣೆ. ಅಂತಹ ವೀಣೆಯಲ್ಲಿ ಶಾರದಾ ಮಾತೆ ನುಡಿಸ್ತಾ ಹೋಗ್ತಾಳೆ. ಆ ನುಡಿಸ್ತಾ ಹೋದಾಗ ಆ ಮಾತೆ ತಲ್ಲೀನಳಾಗ್ಬಿಟ್ಟಿರ್ತಾಳೆ ಆ ವೀಣೆಯ ಒಂದು ಗಾನದಲ್ಲಿ. ಆ ರೀತಿ ಶಾರದಾ ಮಾತೆ ಶಿವಶಕ್ತಿಯರ ಒಂದು ವಿಲಾಸವನ್ನ ನುಡಿಸ್ತಾ ಹೋಗ್ತಾ ಇರ್ತಾಳೆ. ಹೋದಾಗ ಏನಾಗುತ್ತೆ, ಆ ತಲ್ಲೀನಳಾದಾಗ ಮಾತೆ ಇದನ್ನ ತಡಿಲಾರ್ದಿರ ವಾ ಅನ್ನೋ ಒಂದು ಶಬ್ದನ ಹೊರಕಾಗ್ತಾಳೆ. ಆ ತಲ್ಲೀನತೆ ಮಗ್ನಳಾಗಿ ವಾಹ್ ಅಂತ ಅಂದಾಗ ಏನಾಗತ್ತೆ, ಈ ಶಾರದಾ ಮಾತೆಯ ಒಂದು ಕಚ್ಚಪಿಯ ವೀಣೆ ತಂತಿ ಕಿತ್ತು ಬರುತ್ತಂತೆ. ಹಾಗೆ ಆ ಕಿತ್ತು ಬಂದ ತಕ್ಷಣ, ಆ ವೀಣೆಯ ತಂತಿ ಕಿತ್ತು ಬಂದ ತಕ್ಷಣ ಏನಾಗತ್ತೆ, ಆ ಶಾರದಾ ಮಾತೆ ಆ ವೀಣೆನ ತನ್ನ ಸೆರಗಿನಿಂದ ಮುಚ್ಚಿಟ್ಕೊಂಡ್ಬಿಡ್ತಾಳೆ ತಕ್ಷಣ. ಅದನ್ನ ನೋಡ್ಬಿಟ್ಟು ಮಾತೆ ಕೇಳ್ತಾಳೆ, ಯಾಕೆ ಈ ತರ ಮಾಡ್ದೆ ನೀನು ಅಂತ ಕೇಳಿದಾಗ, ಅಮ್ಮ ನಿನ್ನ ಆ ಸುಮಧುರವಾದಂತ ನುಡಿಯ ಎದುರು ನನ್ನ ವೀಣೆಯ ಈ ನಾದ ಏನಿದೆ ಅಷ್ಟೊಂದು ಸುಮಧುರವಾಗಿದೆ ನಿನ್ನ ಆ ಗಾನ ಅಂತ ಅಂದ್ಬಿಟ್ಟು ನನ್ನ ವೀಣೆನೆ ನಾಚಿಬಿಟ್ಟು ಅದನ್ನ ಕಿತ್ತೋಯ್ತು, ನನ್ನ ವೀಣೆಯ ತಂತಿ ಕಿತ್ತು ನಿನ್ನ ಆ ಸುಮಧುರ ನುಡಿಗೆ ಅಂತ ಅಂದ್ಬಿಟ್ಟು ಹೇಳ್ತಾಳಂತೆ ಶಾರದಾ ಮಾತೆ. ಅಂದ್ರೆ ಮಾತೆಯ ಒಂದು ನುಡಿ ಏನಿದೆ, ಆ ನುಡಿ ಅನ್ನೋದು ಅಷ್ಟೊಂದು ಸುಮಧುರವಾಗಿರುತ್ತಂತೆ ಆ ಮಾತೆಯ ನುಡಿ. ಅದರಿಂದ ನಾವು ಕೂಡ ಆದಷ್ಟು ಮಾತಾಡ್ಬೇಕಾದ್ರೆ ನಾವು ಒರಟುತನವನ್ನ ಬಿಟ್ಟು ಒಂದು ಸುಮಧುರವಾದಂತ ಒಂದು ಶಬ್ದವನ್ನ ನಾವು ಹೊರಕ್ಕೆ ಹಾಕ್ತಾ ಹೋದ್ರೆ ನಮ್ಮಲ್ಲಿ ಕೂಡ ಒಂದು ಆನಂದವನ್ನ ನಾವು ಕಾಣ್ತಾ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರಿಂದ ನಮ್ಮ ಮಾತು ಯಾವಾಗ್ಲೂ ಸುಮಧುರವಾಗಿರ್ಬೇಕು ಅನ್ನೋದು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದೆ ಕಾಂತ ಕಾದಂಬರಿ ಪ್ರಿಯ.
ಕಾಂತ ಅಂತ ಅಂದ್ರೆ ಏನಪ್ಪ ಅಂತಂದ್ರೆ ಉತ್ತಮವಾದ ಶರೀರವನ್ನ ಹೊಂದಿದಳು, ಅತ್ಯಂತ ಕಾಂತಿಯುತವಾದ ಒಂದು ಸುಂದರವಾದಂತ ಶರೀರವನ್ನ ಹೊಂದಿರ್ತಕ್ಕಂಥವಳಿಗೆ ಕಾಂತ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕಮ್ ಕಾಂತ ಅನ್ನೋದಕ್ಕೆ ಒಂದು ಅರ್ಥ ಏನಪ್ಪಾ ಇದೆ ಅಂದ್ರೆ, ಕಮ್ ಅಂದ್ರೆ ಬ್ರಹ್ಮ, ಅಂದ್ರೆ ಒಂದು ಸಿದ್ಧಾಂತ ಅಂತ ಆಯ್ತು. ಅಂತಿಮವಾದ ಒಂದು ಸಿದ್ಧಾಂತಕ್ಕೆ ಕಾಂತ ಅಂತ ಕೂಡ ಹೇಳ್ತಾರೆ. ಅಂತಹ ಒಂದು ಜಗಜ್ಜನನಿಯಾದಂತ ಮಾತಿನ ಈ ಸರ್ವ ಸಮೂಹವು ಆ ಅಮ್ಮನ ವಿಚಾರವನ್ನ ತಿಳಿದು ಆಕೆಯನ್ನ ಧ್ಯಾನ ಮಾಡಿದಾಗ, ಆಕೆಯನ್ನ ಪೂಜಿಸಿದಾಗ ಅವಳಿಗೆ ಒಂದು ಸಂತೋಷ ಉಂಟಾಗತ್ತೆ. ಅದನ್ನೇ ಕಾದಂಬರಿ ಪ್ರಿಯ ಅಂತ ಹೇಳ್ತಾರೆ. ಮುಂದಿನ ನಾಮ ವರದ ವಾಮನಯನ ವಾರುಣಿ ಮದವು ವಲ ಅಂತ ಅಂದ್ಬಿಟ್ಟು ಇದೆ. ವರದ ಅಂತಂದ್ರೆ ವರಗಳನ್ನ ನೀಡುವವಳು ಅಂತವಳು, ಅಂದ್ರೆ ಇಷ್ಟಾರ್ಥಗಳನ್ನ, ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸುವಂತವಳು. ಈ ಭಕ್ತ ಸದಾ ಕಾಲ ಅಮ್ಮನ್ನೇ ಧ್ಯಾನ ಮಾಡ್ತಿರ್ತಾನೆ. ಈ ಲೋಕದಲ್ಲಿ ನನ್ಗೆ ಅದು ಬೇಕು ಇದು ಬೇಕು ಅನ್ನೋದೇ ಈ ಮನುಷ್ಯ ಜೀವನದ ಒಂದು ಆಸೆ. ನಾನ್ ಬದುಕ್ಬೇಕು ಅಂತಂದ್ರೆ ನೀನ್ ಬದುಕ್ಬೇಕಾರೆ ಅಮ್ಮನೇ ಕಾರಣ ಆಗ್ಬೇಕು, ಅವಳೇ ಅವನ ಇಷ್ಟಾರ್ಥವನ್ನ ಮುಗಿಸ್ಬೇಕು, ತೀರಿಸ್ಬೇಕು. ಇಲ್ಲ ಅಂತಂದ್ರೆ ಇವನ್ ಎಷ್ಟೇ ಕಷ್ಟಪಟ್ರು ಅವಳ ಒಂದು ಕೃಪೆ ಇಲ್ಲ ಅಂದ್ರೆ ಇವನು ತನ್ನ ಇಷ್ಟಗಳನ್ನ ಪೂರೈಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಆ ಇಷ್ಟಾರ್ಥಗಳನ್ನ ಪೂರೈಸುವಂತವಳು ಶ್ರೇಷ್ಠವಾದ ಒಂದು ಮೋಕ್ಷದಾಯಕಳು, ಮೋಕ್ಷವನ್ನ ಕೊಡೋಳು ಕೂಡ ಅವಳೇ. ಆದ್ರಿಂದ ಅಂತವಳೆ ಅಂತ ವರವನ್ನ ಕೊಡುವಂತ ಮಾತಿನ ನಾವು ಸದಾಕಾಲ ಪೂಜಿಸ್ಬೇಕು, ಆಕೆನ ಸದಾಕಾಲ ಧ್ಯಾನಿಸ್ತಾ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವಾಗ ಈ ಜೀವಿ ಆದವನು ತನ್ನ ಇಷ್ಟಾರ್ಥಗಳನ್ನು ಪಡ್ಕೋಬೇಕು ಅಂತ ಅಂದಾಗ ಯಾರ ದೇವಸ್ಥಾನಗಳಿಗೆ ಹೋಗ್ತಾನೆ, ಯೋಗಿಗಳು ಇರ್ತಾರೆ, ಸನ್ಯಾಸಿಗಳು ಇರ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋಗಿ ನನ್ನ ಇಷ್ಟಾರ್ಥಗಳು ಹೀಗಿದೆ, ನನ್ನ ಇಷ್ಟಾರ್ಥಗಳು ಪೂರೈಸುತ್ತಾ ಅಂತ ಅನ್ನೋ ಉದ್ದೇಶಕ್ಕೆ ಆ ಯೋಗಿಗಳು ಸನ್ಯಾಸಿಗಳ ಬಳಿಗೆ ಹೋಗೋದು. ಅವರು ಆ ಯೋಗಿಗಳ ಬಳಿಗೆ ಹೋಗ್ಬೇಕಾದ್ರೆ ಈ ಲೋಕದ ಒಂದು ಇಷ್ಟಾರ್ಥವನ್ನ ಇಟ್ಕೊಂಡೇ ಹೋಗ್ತಾರೆ ಹೊತ್ತು ಅವರು ತಮ್ಮ ಆಧ್ಯಾತ್ಮದ ಒಂದು ಮೋಕ್ಷದ ಕಡೆಗೆ ಅಥವಾ ತನ್ನ ಜೀವನ ಹೇಗಾಯ್ತು, ನಾನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ಯೋಗಿಗಳ ಹತ್ರ, ಆ ಸನ್ಯಾಸಿಗಳ ಹತ್ರ ಹೋಗಲ್ಲ. ಆದ್ರೂ ಕೂಡ ಅವ್ರೇನ್ ಮಾಡ್ತಾರೆ, ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇವ್ರೇನಾದ್ರು ತಮ್ಮ ಬಗ್ಗೆ ನಾನ್ ಯಾರು, ಆಧ್ಯಾತ್ಮ ಅಂದ್ರೆ ಏನು, ಅದ್ರ ಬಗ್ಗೆ ಅವ್ರು ವಿಚಾರಿಸಿದ್ರೆ ಆ ಯೋಗಿಗಳು ಸಂತೋಷದಿಂದ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಆದ್ರೆ ಈ ಲೋಕದಲ್ಲಿ ಏನಾಗಿದೆ, ಬರೀ ಈ ಲೋಕದ ವ್ಯವಹಾರದಲ್ಲಿ ನಾನಿದ್ದೀನಿ, ಬರೀ ಇಷ್ಟೇ ನನ್ನ ಕಾಮ್ಯಗಳನ್ನ, ನನ್ನ ಆಸೆಗಳು ಏನಿದೆ ಅದನ್ನ ತೀರ್ಸ್ಕೊಳ್ಳೋದೇ ನನ್ನ ಉದ್ದೇಶ ಅಂತ ಅಂದ್ಬಿಟ್ಟು ಅಜ್ಞಾನದಿಂದ ನಾವು ಕೂಡಿ ಆ ಇಷ್ಟಾರ್ಥವನ್ನ ಪೂರ್ಣ ಮಾಡ್ಕೊಳೋ ಕಡೆಗೆ ನಾವು ಪ್ರತಿ ದೇವರಲ್ಲೂ, ಪ್ರತಿ ಸನ್ಯಾಸಿಗಳಲ್ಲೂ, ಪ್ರತಿ ಯೋಗಿಗಳಲ್ಲೂ ನಾವು ಪ್ರಾರ್ಥನೆ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನಾವು ಜ್ಞಾನನ ಬೆಳೆಸ್ಕೋಬೇಕು. ನಮ್ಮ ಜ್ಞಾನನ ಬೆಳೆಸ್ಕೊಂಡು ನಮ್ಮ ಆತ್ಮೋದ್ಧಾರದ ಕಡೆಗೆ ನಾವು ಹೋಗ್ಬೇಕು. ಇದಕ್ಕೊಂದು ಉದಾಹರಣೆ ಅಂತಂದ್ರೆ, ನಾವು ಯಾವುದೇ ಒಂದು ಗುರುಗಳ ಬಳಿ ಹೋದಾಗ ನಾವು ಆಧ್ಯಾತ್ಮದ ಬಗ್ಗೆ ಕೇಳ್ಕೋಬೇಕು. ಅದ್ ಹೇಗೆ, ನಾನ್ ಮೋಕ್ಷ ಪಡ್ಕೋಬೇಕಾದ್ರೆ ನಾನ್ ಏನ್ ಮಾಡ್ಬೇಕು, ನನ್ನ ಈ ಜ್ಞಾನ ಅನ್ನೋದ್ ಬೆಳಿಬೇಕಾದ್ರೆ ನನ್ನಲ್ಲಿ ಒಂದು ದೈವತ್ವದ ಒಂದು ಜ್ಞಾನ ನನ್ನಲ್ಲಿ ಬೆಳಿಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ನಾನು ಯಾವ ಸಾಧನೆಯಲ್ಲಿ ಮುಂದುವರಿಬೇಕು ಅನ್ನೋದನ್ನ ನಾವು ಆ ಗುರುಗಳಲ್ಲಿ ಬೇಡ್ಬೇಕು. ಆದ್ರೆ ನಾವು ಬೇಡದೇನು, ನನ್ ಕಷ್ಟ ಯಾವಾಗ ಅರಿಯುತ್ತೆ, ನನ್ಗೆ ಯಾವಾಗ ಹಣ ಬರುತ್ತೆ, ನಾನ್ ಯಾವಾಗ ಒಳ್ಳೆ ಶ್ರೀಮಂತ ಆಗ್ತೀನಿ, ನಾನು ಉತ್ತಮವಾದ ಜೀವನವನ್ನ ಯಾವಾಗ ನಡೆಸ್ತೀನಿ ಅನ್ನೋ ಕಡೆಗೆ ನಮ್ಮ ಗಮನ ಸದಾಕಾಲ ಹೋಗ್ತಾ ಇರುತ್ತೆ. ಇದಕ್ಕೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ನಚಿಕೇತ ಅನ್ನೋನು ಒಬ್ಬ ಇರ್ತಾನೆ.
ಆ ನಚಿಕೇತನ್ಗೆ ಯಾವಾಗ್ಲೂ ಬ್ರಹ್ಮಜ್ಞಾನವನ್ನು ಪಡಿಬೇಕು ಅನ್ನೋ ಒಂದು ಉತ್ಕಟವಾದಂತ ಒಂದು ಆಸೆ ಇರುತ್ತೆ. ಯಾವ್ಯಾವ ಗುರುಗಳ ಹತ್ರಕ್ಕೋ ಹೋಗ್ತಾನೆ, ನನಗ್ ಬ್ರಹ್ಮಜ್ಞಾನ ಹೇಳ್ಕೊಡಿ, ನನಗ್ ಬ್ರಹ್ಮಜ್ಞಾನ ಹೇಳ್ಕೊಡಿ ಅಂತ ಅನ್ಬಿಟ್ಟು ಪ್ರತಿಯೊಬ್ಬ ಗುರುಗಳ ಹತ್ರಕ್ಕೂ ಹೋಗಿ ಅವನ್ ಕೇಳ್ಕತಾನೆ. ಆದ್ರೆ ಯಾರು ಅವನ್ಗೆ ಬ್ರಹ್ಮಜ್ಞಾನನ ಉಪದೇಶ ಮಾಡಲ್ಲ. ಕೊನೆಗೆ ಅವನು ಯಮನ ಬಳಿಗೆ ಹೋಗ್ತಾನೆ. ನಚಿಕೇತನನು ಯಮನ ಬಳಿಗೆ ಹೋಗ್ತಾನೆ. ಆ ಬ್ರಹ್ಮಜ್ಞಾನವನ್ನ ತಿಳ್ಕಬೇಕು ಅಂತ ಅನ್ಬಿಟ್ಟು ಯಮನ ಬಳಿಗೆ ಹೋಗಿ ಅವನ್ ಬೇಡ್ತಾನೆ. ಅವಾಗ ಯಮರಾಜ ಕೂಡ ಇವನ್ನ ಪರೀಕ್ಷೆ ಮಾಡ್ತಾರೆ. ಇವ್ನು ನಿಜವಾಗ್ಲೂ ಆ ಬ್ರಹ್ಮಜ್ಞಾನವನ್ನ ಕಲಿಯುವಂತ ಇಚ್ಛೆ ಉಳ್ಳೋನೋ ಅಲ್ವೋ ಅಂತ ಅನ್ಬಿಟ್ಟು ಪರೀಕ್ಷೆ ಮಾಡಕ್ಕೋಸ್ಕರ ಏನ್ ಮಾಡ್ತಾರೆ, ಅವ್ರು ಹೇಳ್ತಾರೆ ನಚಿಕೇತನ್ಗೆ, ಅಪ್ಪ ನೀನೇನ್ ಬೇಕಾದ್ರೆ ಕೇಳ್ಕೊ, ಅದನ್ನೆಲ್ಲ ನಾನ್ ಕೊಡಕ್ ರೆಡಿ ಆಗಿದ್ದೀನಿ. ನಿನ್ಗೆ ಐಶ್ವರ್ಯ ಬೇಕಾ, ತಗೋ ಐಶ್ವರ್ಯ ಕೊಡ್ತೀನಿ. ಇಂದ್ರಲೋಕ ಬಯಸ್ತೀಯಾ, ಅದು ಕೊಡ್ತೀನಿ. ಇನ್ನೇನಾರ ಬಯಸ್ತೀಯಾ, ಎಲ್ಲ ಬೇಕಾದ್ರೂ ನಾನ್ ಕೊಡಕ್ ನಿನ್ಗೆ ಸಿದ್ಧವಾಗಿದ್ದೀನಿ. ಆದ್ರೆ ಬ್ರಹ್ಮಜ್ಞಾನ ಮಾತ್ರ ನೀನ್ ನನ್ನ ಹತ್ರ ಕೇಳ್ಬೇಡಪ್ಪ ಅಂತಾರೆ. ಆದ್ರೂ ಅವನು ಹಠ ಮಾಡ್ತಾನೆ, ಇಲ್ಲ ಗುರುಗಳೇ, ನನ್ಗೆ ಯಾವ್ದು ಬೇಕಿಲ್ಲ, ನನ್ಗೆ ಯಾವ ಇಂದ್ರಲೋಕನು ಬೇಡ, ನಂಗೆ ಯಾವ ಐಶ್ವರ್ಯನು ಬೇಡ, ನಂಗೆ ಯಾವ ಸಂಪತ್ತು ಬೇಡ, ನನ್ಗೆ ಬೇಕಾಗಿರೋದು ಕೇವಲ ಬ್ರಹ್ಮಜ್ಞಾನ ಮಾತ್ರ. ಆ ಬ್ರಹ್ಮಜ್ಞಾನ ನೀಡಿ ನಾನು ಎಷ್ಟೋ ಗುರುಗಳ ಹತ್ರಕ್ಕೆ ಹೋದೆ, ಅವ್ರು ಯಾರು ನನ್ಗೆ ಅದನ್ನ ಕೊಡ್ಲಿಲ್ಲ, ನೀವಾದ್ರೂ ಅದನ್ನ ನನ್ಗೆ ಕೊಡ್ತೀರಾ ಅನ್ನೋ ಒಂದು ಉದ್ದೇಶದಿಂದ ನಿಮ್ ಬಳಿ ಬಂದಿದೆ, ನನ್ಗೆ ಆ ಬ್ರಹ್ಮಜ್ಞಾನವನ್ನು ನೀಡಿ ಅಂತ ಅವ್ರ ಕಾಲಿಗೆ ಬಿದ್ದು ಬೇಡ್ಕತಾನೆ. ಅವಾಗ ಅವನ ಒಂದು ದೃಢ ಮನಸ್ಥಿತಿಯನ್ನ, ಒಂದು ದೃಢ ಸಂಕಲ್ಪವನ್ನ ನೋಡಿ ಆ ಯಮನ್ ರಾಜರಿಗೆ ತುಂಬಾ ಸಂತೋಷ ಆಗೋಗುತ್ತೆ. ಅವಾಗ ಅವರು ಆ ಬ್ರಹ್ಮಜ್ಞಾನವನ್ನ ಅವನಿಗೆ ವರದಾನ ಮಾಡ್ತಾರೆ. ಆ ರೀತಿಯಲ್ಲಿ ನಾವು ಕೂಡ ಯಾರು ಆ ಮಾತೇನ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಆ ಮಾತೇನ ಆರಾಧಿಸ್ತೀವೋ, ಅವಳು ವರದಾಯಿನಿಯಾಗಿ ನಮ್ಗೆ ನಾವು ಬೇಡದಂತ ವರಗಳನ್ನ ಕರುಣೆ ಮಾಡ್ತಾಳೆ. ಆದಷ್ಟು ನಾವು ಏನ್ ಮಾಡ್ಬೇಕು, ನಮ್ಮ ಆತ್ಮ ಜ್ಞಾನವನ್ನ ಬೆಳೆಸೋ ಅಂತ ಕಡೆಗೆ ನಾವು, ಅಮ್ಮ ನಮ್ಮ ಆತ್ಮನ ಉದ್ಧಾರ ಮಾಡು, ನಿನ್ನನ್ನು ಸೇರೋ ಅಂತ ಒಂದು ಮಾರ್ಗವನ್ನ ನಮ್ಗೆ ಕರುಣಿಸು ಅನ್ನೋ ಕಡೆಗೆ ನಾವು ಯಾವಾಗ್ಲೂ ಆಕೆನ ಬೇಡ್ತಾ ಹೋಗ್ಬೇಕು ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರುತ್ತೆ. ಮುಂದಿನ ನಾಮ ವಾಮನಯನ. ಈ ಲಲಿತಾ ಸಹಸ್ರನಾಮದಲ್ಲಿ ನಾವು 1000 ನಾಮಗಳನ್ನ ನೋಡ್ತಾ ಇದ್ದೀವಿ. ಲಲಿತಾ ಸಹಸ್ರನಾಮ ಅಂದಾಗ ಇದು ಸಹಸ್ರನಾಮ, 1000 ನಾಮಗಳಿಂದ ಕೂಡಿದೆ. ಈ 1000 ನಾಮದ ಪ್ರತಿಯೊಂದರಲ್ಲೂ ನಾವ್ ಏನಪ್ಪ ನೋಡ್ತೀವಿ ಈ ನಾಮಗಳಲ್ಲಿ ಅಂತ ಅಂದಾಗ, ದೇವಿಯ ತತ್ವ ರೂಪವನ್ನ ಕಾಣ್ತೀವಿ, ಆ ದೇವಿಯ ಶಕ್ತಿಯನ್ನ ಕಾಣ್ತೀವಿ, ಹಾಗೂ ಈ ಜೀವಿ ಈ ಸಮಾಜದಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು, ಅವನು ಉತ್ತಮ ಜೀವಿಯಾಗಿ ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಅವನು ಬೆಳೀತಾ ಹೋಗ್ಬೇಕು ಅಂದ್ರೆ ಅವನ ಮಾರ್ಗ ಏನು ಅನ್ನೋದನ್ನ ಕೂಡ ಈ ಲಲಿತಾ ಸಹಸ್ರನಾಮ ತಿಳಿಸ್ತಾ ಹೋಗುತ್ತೆ. ಅಂದ್ರೆ ಈ ಜೀವಿತಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನ ಈ ಲಲಿತಾ ಸಹಸ್ರನಾಮದ ಈ ನಾಮಗಳು ನೀಡ್ತಾ ಹೋಗುತ್ತೆ. ಈ ವಾಮನಯನ ಅಂತ ಅಂದ್ರೆ ಏನಪ್ಪ ಅಂದ್ರೆ, ಒಂದು ಅರ್ಥದಲ್ಲಿ ನೋಡಿದಾಗ ಈ ವಾಮನಯನ ಅಂತ ಅಂದಾಗ ಒಂದು ಸುಂದರವಾದ, ಒಂದು ಮನೋಹರವಾದ, ಕರುಣಾಭರಿತವಾದ ಕಣ್ಣುಗಳಿಗೆ ವಾಮನಯನ ಅಂತ ಹೇಳ್ತೀವಿ ಅಂತ ಅನ್ಸುತ್ತೆ, ಅಂತ ವರ್ಣನೆಗೆ ಒಳಪಡುತ್ತೆ. ಬರೀ ಸುಂದರವಾದ, ಕರುಣಾಮಯವಾದ, ಕರುಣಾಪೂರಿತವಾದ, ಮನೋಹರವಾದ ಕಣ್ಣುಗಳು ಅನ್ನೋ ಒಂದು ವರ್ಣನೆಗೆ ಈ ವಾಮನಯನ ಅನ್ನೋದು ಒಳಪಡುತ್ತೆ. ಆದರೆ ಆ ವರ್ಣನೆ ಕೇವಲ ದೇವಿಯ ಶರೀರದ ವರ್ಣನೆ ಅಲ್ಲ, ಬರೀ ಕಣ್ಣಿನ ವರ್ಣನೆ ಅಲ್ಲ, ಇದು ಒಂದು ಆಧ್ಯಾತ್ಮಿಕ ಸಂದೇಶ ಅನ್ನೋದನ್ನ ನಾವು ತಿಳಿಬೇಕಾಗತ್ತೆ. ಆ ವಾಮನಯನ ಅನ್ನೋದು ಒಂದು ಆಧ್ಯಾತ್ಮಿಕ ಸಂದೇಶ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ.
ವಾಮನಯನ ಅಂದಾಗ ಅಯ್ಯೋ ಅವಳ ಒಂದು ಸುಂದರವಾದ ಕಣ್ಣು, ಕರುಣಾಮಯವಾಗಿದೆ ಆ ಕಣ್ಣು ಅನ್ನೋದಷ್ಟೇ ಅಲ್ಲ, ನಾವು ಆಳಕ್ಕೆ ಹೋಗಿ ವೇದಾಂತ ಪ್ರಕಾರದ ರೀತಿಯಲ್ಲಿ ನಾವು ಆಧ್ಯಾತ್ಮಿಕ ಒಂದು ಸಂದೇಶವನ್ನ ಇದರಲ್ಲಿ ನಾವು ಹೊಂದ್ತೀವಿ. ಆ ಮಾತೆಯ ಒಂದು ನಯನದ ದೃಷ್ಟಿ ಏನಿದೆ, ಆ ಕಣ್ಣಿನ ದೃಷ್ಟಿ ಅನ್ನೋದು ಆ ಭಕ್ತನ ಮೇಲ್ ಬಿತ್ತು ಅಂದಾಗ ಏನಾಗತ್ತೆ, ಈ ಲೌಕಿಕ ಜೀವನದಲ್ಲಿ ಈ ಭಕ್ತನ ಮೇಲೆ ಆ ಮಾತೆಯ ಒಂದು ಕರುಣಾ ದೃಷ್ಟಿ ಬಿತ್ತು ಅಂದಾಗ, ನಯನ ಅಂದಾಗ ದೃಷ್ಟಿ ಅಂತ ಹೇಳ್ತೀವಿ, ಆ ನಯನದ ದೃಷ್ಟಿ, ಮಾತೆಯ ದೃಷ್ಟಿ ಈ ಭಕ್ತನ ಮೇಲೆ ಬಿತ್ತು ಅಂದಾಗ ಈ ಲೌಕಿಕ ಜಗತ್ತಿನಲ್ಲಿ ಏನ್ ಬೇಡ್ತಾ ಇದ್ದಾನೆ ಈ ಜೀವಿ ಅದೆಲ್ಲ ಕೂಡ ಅವನು ಹೊಂದುತ್ತಾನೆ, ನೆಮ್ಮದಿನ ಹೊಂದ್ತಾನೆ, ಶಾಂತಿನ ಹೊಂದ್ತಾನೆ, ಎಲ್ಲವನ್ನೂ ಹೊಂದಿ ತನ್ನ ಆಸೆನೆಲ್ಲ ಪೂರೈಸ್ಕೊತಾನೆ. ಅದೇ ರೀತಿ ಆ ಮಾತೆಯ ಒಂದು ಏನು ದೃಷ್ಟಿ ಇದೆಯೋ ಆ ದೃಷ್ಟಿಯ ರೀತಿಯಲ್ಲಿ ಪ್ರತಿಯೊಬ್ಬರೂ ಅದನ್ನ ಅಳವಡಿಸ್ಕೊಂಡಾಗ, ಮಾತೆ ನೋಡಿದಾಗ ಅವಳು ಆ ಭಕ್ತನಿಗೆ ಕರುಣೆಯನ್ನ ತೋರಿಸ್ತಾಳೆ, ಆ ದೃಷ್ಟಿ ಒಳಗೆ ಕರುಣೆ ತೋರಿಸಿದಾಗ ಏನಾಗತ್ತೆ, ಇವನಿಗೆ ಶಾಂತಿ ಸಿಕ್ಕತ್ತೆ, ನೆಮ್ಮದಿ ಸಿಕ್ಕತ್ತೆ, ಮತ್ತೆ ಸಂತೋಷವಾದ ಜೀವನವನ್ನು ನಡೆಸೋ ಅಂತ ಒಂದು ಅವಕಾಶ ಕೂಡ ಆ ಮಾತೆ ದೃಷ್ಟಿಯಿಂದ ಇವನು ಹೊಂದುತ್ತಾನೆ. ಆ ದೃಷ್ಟಿಯಿಂದ ನಾವು ಏನ್ ಮಾಡ್ಬೇಕು, ನಾವು ಕೂಡ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು. ನಾವು ನೋಡುವಂತ ಆ ಮಾತೆ ಯಾವ ರೀತಿ, ಇವನ್ ಬಡವ, ಇವನ್ ಬಲ್ಲಿದ, ಇವನು ಜಾತಿ ಬೇರೆ, ಇವನು ಕೀಳು, ಅವನು ಮೇಲು ಅಂತ ಯಾವುದೇ ಒಂದು ಭಾವನೆಯನ್ನ ಅವಳು ತೋರಿಸ್ದೆ ಸಮಾನ ರೀತಿಯಿಂದ ಪ್ರತಿಯೊಂದು ಜೀವಿನೂ, ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿನೂ ಒಂದೇ ದೃಷ್ಟಿಯಿಂದ ಕಾಣ್ತಾ ಹೋಗ್ತಾಳೆ. ಅದೇ ರೀತಿ ನಾವು ಕೂಡ ನಮ್ಮ ದೃಷ್ಟಿಯನ್ನ ಬದಲಾವಣೆ ಮಾಡ್ಕೊತಾ ಹೋಗ್ಬೇಕು. ನಾವೇನ್ ಮಾಡ್ತೀವಿ, ಓ ಅವನ್ ಸಾಕಾರ ಆಗಿದ್ರೆ ಅವನ್ನೇ ಒಂಥರ ನೋಡ್ತೀವಿ, ಬಡವ ಬಂದ ಅಂದ್ರೆ ಅವನ್ನೇ ಬೇರೆ ರೀತಿ ನೋಡ್ತೀವಿ. ಓ ಇವನ್ ಮೇಲು ಜಾತಿ, ಇವನ್ ಒಳಕ್ ಬಾ ಅಂತೀವಿ, ಕೀಳ್ ಜಾತಿ ಬಂದ್ರೆ ಅವನ್ ಮಾತೇ ಆಡಲ್ಲ. ಈ ತರ ಎಲ್ಲ ಈ ಮನುಷ್ಯನಲ್ಲಿ ಕೆಟ್ಟ ಸ್ವಭಾವ ಇದೆ. ಇವನ ದೃಷ್ಟಿ ಒಳಗೆ ಒಂದು ಕೆಟ್ಟದಾದಂತ ಒಂದು ಸ್ವಭಾವನ ತೋರಿಸ್ತಾ ಹೋಗ್ತಾನೆ. ಆದ್ರೆ ಅದನ್ನ ಬಿಟ್ಟು ಸಮಾನವಾದಂತ ದೃಷ್ಟಿಯನ್ನ ಎಲ್ಲರ ಮೇಲೂ ಹರಿಸ್ಬೇಕು ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿ ಬರ್ತಾ ಇದೆ. ದ್ವೇಷ, ಅಸೂಯೆ ಎಲ್ಲವನ್ನ ದೂರ ಮಾಡಿ ಒಂದೇ ದೃಷ್ಟಿಯಿಂದ ನಾವು ಪ್ರತಿಯೊಬ್ಬರನ್ನು ನೋಡ್ತಾ ಹೋದಾಗ ಏನಾಗುತ್ತೆ, ನಮ್ಮಲ್ಲಿ ಅಶಾಂತತೆ ಅನ್ನೋದನ್ನು ಹೋಗಿ ಆ ನೆಮ್ಮದಿ ಅನ್ನೋದು ಉಂಟಾಗತ್ತೆ. ಆ ಸ್ವಭಾವ ಏನಾಗುತ್ತೆ, ಅದನ್ನ ನಾವು ನಡೆಸ್ತಾ ಹೋದಾಗ ಏನಾಗತ್ತೆ, ನಮ್ಮಲ್ಲಿ ಅದು ಬದಲಾವಣೆಯನ್ನ ತರುತ್ತೆ. ಆ ರೀತಿ ನಾವು ಸಮಾನವಾಗಿ ಪ್ರತಿಯೊಬ್ಬರನ್ನು ಕಾಣ್ತಾ ಹೋಗಿ ನಮ್ಮ ದೃಷ್ಟಿಯಲ್ಲಿ ದ್ವೇಷ, ಅಸೂಯೆ ಇವನ್ನೆಲ್ಲವನ್ನು ಬಿಟ್ಟು ಸಮಾನ ರೀತಿಯಲ್ಲಿ ನಾವು ನಡೀತಾ ಹೋದಾಗ ಏನಾಗುತ್ತೆ, ಅದೇ ಒಂದು ನಮ್ಗೆ ಬೆಳೀತಾ ಹೋಗುತ್ತೆ, ಅದೇ ಒಂದು ಅನುಭವ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಆಗ ನಮ್ಗೆ ಯಾವ ಅಶಾಂತಿನೂ ಇರಲ್ಲ, ಯಾವ ಕೋಪ ತಾಪನೂ ಇಲ್ದಿರ ಒಂದು ಸಮಾನವಾದ ಒಂದು ಮನೋಭಾವ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ ಅನ್ನೋದು ಈ ನಾಮದಿಂದ ಗೊತ್ತಾಗ್ತಾ ಇದೆ. ಇನ್ನೊಂದು ಅರ್ಥದಲ್ಲಿ ವಾಮನಯನ ಅಂತಂದ್ರೆ, ವಾಮ ಅಂದ್ರೆ ಎಡಭಾಗ, ನಯನ ಅಂದ್ರೆ ಕಣ್ಣು ಅಂತ ಅಂದ್ರೆ ಇದು ಯಾವುದಕ್ಕೆ ಹೋಲಿಕೆ ಆಗ್ತಾ ಇದೆ, ವಾಮನಯನ ಅನ್ನೋದು ಅರ್ಧನಾರೀಶ್ವರ ತತ್ವಕ್ಕೆ ಅಳವಡಿಸ್ತಾ ಇದ್ದಾರೆ ಇದನ್ನ, ವಾಮನಯನ ಅನ್ನೋದನ್ನ. ಅಂದ್ರೆ ಶಿವನ ಅರ್ಧನಾರೀಶ್ವರ ತತ್ವವನ್ನ ತಿಳಿಸ್ತಾ ಇದೆ ಈ ವಾಮನಯನ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಶರೀರಕ್ಕೆ ಅತಿ ಮುಖ್ಯವಾದದ್ದು ಯಾವ್ದಪ್ಪ ಅಂತಂದ್ರೆ ಈ ಕಣ್ಣು. ಆ ಕಣ್ಣು ನಮ್ಗೇನ್ ಮಾಡುತ್ತೆ, ಈ ಆಂತರಿಕ ತೇಜಸ್ಸನ್ನ
ಕಾಣ್ತಾ ಹೋಗುತ್ತೆ. ಆ ಕಣ್ಣಿನ ಮೂಲಕನೇ ಆ ವ್ಯಕ್ತಿಯ ಒಂದು ಭಾವ ಅನ್ನೋದು ನಮಗ್ ಕಾಣ್ತಾ ಹೋಗುತ್ತೆ. ಅಂದ್ರೆ ಅವನಲ್ಲಿ ಏನ್ ನಡೀತಾ ಇದೆ, ಅವನ ಶರೀರದಲ್ಲಿ ಏನೇನ್ ಆಗ್ತಾ ಇದೆ. 9 ರಸಗಳನ್ನ ಹೇಳ್ತಾರೆ. ಈ ಜೀವಿನಲ್ಲಿ 9 ರಸಗಳಿದೆ ಅಂತ, ನವರಸಗಳು ಇಂದ ಕೂಡಿದಾನೆ ಈ ಜೀವಿ ಅಂತ ಹೇಳ್ತಾರೆ. ಆ ನವರಸಗಳನ್ನ ನಾವ್ ಯಾವ ರೀತಿ ಕಾಣ್ತೀವಪ್ಪ ಅಂತಂದ್ರೆ, ಈ ಕಣ್ಣಿನ ದೃಷ್ಟಿಯಿಂದ ಆ ನವರಸಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಆ ಕಣ್ಣಿನ ತೇಜಸ್ನಿಂದ, ಆ ಕಣ್ಣಿನ ದೃಷ್ಟಿ ಈ ಮನುಷ್ಯನಿಗೆ ತೇಜಸ್ಸನ್ನ ಉಂಟು ಮಾಡ್ತಾ ಹೋಗುತ್ತೆ. ಈಗ ಅರ್ಧನಾರೀಶ್ವರರ ಒಂದು ತತ್ವವನ್ನ ತಿಳಿಯುತ್ತೆ ಈ ವಾಮನಯನ ಅನ್ನೋದ್ರಿಂದ ಅಂತಂದ್ವಿ. ಅಂದ್ರೆ ಈ ಬಲಭಾಗದ ಕಣ್ಣು ಯಾವ್ದಾಗಿರುತ್ತೆ, ಶಿವನದಾಗಿರುತ್ತೆ. ಅರ್ಧನಾರೀಶ್ವರ ಅಂದ್ರೆ ಈ ಕಡೆ ಶಿವ, ಈ ಕಡೆ ಪಾರ್ವತಿ ಇರ್ತಾರೆ. ಈ ಬಲಭಾಗದ ಕಣ್ಣು ಶಿವನದಾದ್ರೆ ಎಡಭಾಗದ ಕಣ್ಣು ದೇವಿದಾಗಿರುತ್ತೆ, ಮಾತೆಯದಾಗಿರುತ್ತೆ. ಇವರಿಬ್ಬರ ಈ ಎಡ ಬಲದ ಈ ಕಣ್ಣುಗಳಿಂದ ಈ ಜಗತ್ತನ್ನ ಸಲಗ್ತಾ ಇದ್ದಾರೆ. ಆ ಶಿವ ಪಾರ್ವತಿಯರು ತಮ್ಮ ವಾಮನಯನದ ಮೂಲಕ ಈ ಜಗತ್ತನ್ನ ಸಲಗ್ತಾ ಇದ್ದಾರೆ, ರಕ್ಷಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ಬರ್ತಾ ಇದೆ. ಮುಂದಿನ ನಾಮ ವಾರುಣಿ ಮದ ವಿಹ್ವಲ. ವಾರುಣಿ ಅಂತ ಅಂದಾಗ ಇದು ಒಂದು ದೇವಲೋಕದ ಸುರಪಾನ ಅಂತ ಹೇಳ್ತಾರೆ. ಇದು ದೇವತೆಗಳು ಉಪಯೋಗಿಸ್ತಕ್ಕಂಥ ಒಂದು ಪಾನ. ಆ ಸುರಪಾನವನ್ನ ಅವರು ಸೇವಿಸಿದ್ರು ಅಂದ್ರೆ ಅವ್ರು ಅದರಲ್ಲೇ ಮಗ್ನರಾಗ್ಬಿಟ್ಟಿರ್ತಾರೆ. ಅವ್ರ ಆ ಮನಸ್ಥಿತಿ ಅನ್ನೋದು ಅದ್ರಲ್ಲಿ ತಲ್ಲೀನರಾಗ್ಬಿಟ್ಟಿರ್ತಾರೆ. ಅಂತ ಒಂದು ಅಮೃತ ಪಾನ ಅದಾಗಿರುತ್ತೆ. ಅದೇನ್ ತೋರಿಸ್ತಾ ಇರುತ್ತೆ, ದೇವತೆಗಳು ಆ ಪಾನವನ್ನ ಸವಿದಾಗ ಅವರು ಬ್ರಹ್ಮಾನಂದದಲ್ಲಿ ತಲ್ಲೀನರಾಗ್ಬಿಟ್ಟಿರ್ತಾರೆ. ಅವ್ರಿಗೆ ಬೇರೆ ಯಾವುದೇ ಒಂದು ಗೊತ್ತಾಗ್ತಾ ಇರಲ್ಲ. ಆ ಸ್ಥಿತಿ ಅವರಲ್ಲಿ ಉಂಟಾಗಿರುತ್ತೆ. ಆ ಜ್ಞಾನದಲ್ಲಿ, ಆ ಬ್ರಹ್ಮಾನಂದದಲ್ಲೇ ಲೀನ ಆಗ್ಬಿಟ್ಟಿರ್ತಾರೆ. ಅದೇ ರೀತಿ ಈ ಬಾಹ್ಯ ಜಗತ್ನಲ್ಲೂ ನಾವು ನೋಡ್ತೀವಲ್ವಾ, ಅವರು ಈ ಪಾನನ ಸೇವಿಸಿದಾಗ ಏನಾಗತ್ತೆ, ಈ ಜಗತ್ತಲ್ಲಿ ಅವ್ರು ಈ ಜಗತ್ತನ್ನೇ ಮರ್ತ್ಬಿಟ್ಟಿರ್ತಾರೆ. ಈ ಬಾಹ್ಯ ಜಗತ್ತಿನ ಒಂದು ಜ್ಞಾನವನ್ನೇ ಮರೆತು ಏನೇನೋ ಮಾತಾಡ್ತಿರ್ತಾರೆ. ಅದೇ ಆದ್ರೆ ಅಲ್ಲಿ ಆ ಸುರಪಾನವನ್ನ ದೇವತೆಗಳು ಸೇವಿಸಿದಾಗ ಅವರು ಬ್ರಹ್ಮಾನಂದದ ಸ್ಥಿತಿಯನ್ನ ಹೊಂದಿರ್ತಾರೆ. ಅಂತಂದ್ರೆ ಈ ಬಾಹ್ಯ ಪ್ರಪಂಚದ್ದು ಏನು, ಇದು ಮಿಥ್ಯವಾದಂತ ಆನಂದ, ಅದು ಶಾಶ್ವತವಾದಂತ ಆನಂದ. ಅಂತ ಒಂದು ಶಾಶ್ವತವಾದ ಆನಂದವನ್ನ ಹೊಂದಬೇಕು ಅಂದಾಗ ನಾವಿಲ್ಲಿ ಏನ್ ಮಾಡ್ಬೇಕು, ಅಂತರ್ಮುಖತೆಯನ್ನ ಹೊಂದ್ಬೇಕಾಗತ್ತೆ. ಆ ಅಂತರ್ಮುಖತೆಯಿಂದ ಆ ದೇವಿನ ನಾವು ಸ್ಮರಿಸಿದಾಗ ಈ ಮನಸ್ಸು ಅನ್ನೋದು ನಿಜವಾದ ಆನಂದದಲ್ಲಿ ನಾವು ವಿಹ್ವಲರಾಗ್ತೀವಿ. ವಿಹ್ವಲ ಅಂದ್ರೆ ಮುಳುಗೋಗ್ತೀವಿ, ವಿಹ್ವಲರಾಗ್ತೀವಿ. ಅಂತರ್ಮುಖತೆಯನ್ನ ಹೊಂದಿ ಆ ಮಾತೆಯನ್ನ ನಾವು ಧ್ಯಾನ ಮಾಡಿದಾಗ ಅದರಲ್ಲಿ ನಾವು ವಿಹ್ವಲರಾಗ್ತೀವಿ. ಅದೇ ರೀತಿ ಯೋಗಶಾಸ್ತ್ರದಲ್ಲಿ ಆ ಯೋಗಶಾಸ್ತ್ರದ ಪರವಾಗಿ ನಾವು ಹೇಳಿದಾಗ ಈ ಜೀವಿಯಲ್ಲಿ ಕೂಡ 72 ನಾಡಿಗಳಿವೆ ಅಂತ ಹೇಳ್ತಾರೆ. ಈ ವಾರುಣಿ ಅನ್ನೋದಕ್ಕೆ ಇನ್ನೊಂದು ಅರ್ಥದಲ್ಲಿ ಯೋಗಶಾಸ್ತ್ರದ ಪ್ರಕಾರ ಹೇಳಿದಾಗ ಈ ಜೀವಿಯಲ್ಲಿ 72 ನಾಡಿಗಳಿದೆ ಅಂತ ಹೇಳ್ತಾರೆ. ಇಂತಹ 72 ನಾಡಿಗಳಲ್ಲಿ ವಾರುಣಿ ಅನ್ನೋ ನಾಡಿ ಕೂಡ ಪ್ರಮುಖವಾದ್ದು. ಇದನ್ನ ಸಾಮಾನ್ಯ ಜನಗಳಿಗೆ ಗೊತ್ತಾಗಲ್ಲ. ಅವರು ನಿದ್ದೆ ಮಾಡುವಾಗ ನಿದ್ದೆಲಿ ಇರ್ತಾರೆ. ಅಂದ್ರೆ ಸಾಮಾನ್ಯ ಜನಗಳು ಯಾವಾಗ ನಿದ್ದೆಲಿ ಹೇಗಿರ್ತಾರೋ ಹಾಗೆ ಇರ್ತಾರೆ ಯಾವಾಗ್ಲೂ ಸದಾಕಾಲ. ಆ ವಾರುಣಿ ಅನ್ನೋ ಒಂದು ನಾಡಿ ಏನ್ ಕೆಲಸ ಮಾಡ್ತಾ ಇದೆ, ಹೇಗಿದೆ ಅನ್ನೋದು ಈ ಸಾಮಾನ್ಯ ಜನಗಳಿಗೆ ಅರ್ಥ ಆಗಲ್ಲ. ಆದರೆ ಒಬ್ಬ ಸಾಧಕ ಏನ್ ಮಾಡ್ತಾನೆ, ಅವನ ಶರೀರವನ್ನ ನಿಯಂತ್ರಣ ಮಾಡಿ ಇಂದ್ರಿಯಗಳನ್ನ ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಕ್ಕೆ ಏನಾಗತ್ತೆ, ಈ ವಾರುಣಿ ಅನ್ನೋ ಒಂದು ನಾಡಿ ಏನಿದೆ ಇದು ಉಪಯೋಗಕ್ಕೆ ಬರುತ್ತೆ. ಸಾಮಾನ್ಯ ಜನಕ್ಕೆ ಇಲ್ಲ.
ನಿದ್ರಾವಸ್ಥೆಯಲ್ಲಿ ಇದ್ದಾಗೆ ಯಾವಾಗ್ಲೂ ಇದ್ಬಿಡ್ತೀವಿ. ವಾರುಣಿ ಅನ್ನೋ ನಾಡಿ ಇದೆ ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಆ ಯೋಗಿಗೆ ಮಾತ್ರ, ಆ ಸಾಧಕನಿಗೆ ಮಾತ್ರ ಆ ವಾರುಣಿ ಅನ್ನೋ ನಾಡಿನ ಅವನು ಕಂಟ್ರೋಲ್ ಮಾಡ್ತಾನೆ. ಆ ವಾರುಣಿ ಅನ್ನೋ ನಾಡಿಯನ್ನ ಕಂಟ್ರೋಲ್ ಮಾಡಿ ಅವನು ಸಾಧನೆ ಮಾಡಿದಾಗ ಏನಾಗತ್ತೆ, ಈ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಒಂದು ಶರೀರವನ್ನ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋ ಅಂತ ಒಂದು ಶಕ್ತಿಯನ್ನ ಆ ವಾರುಣಿ ಅನ್ನೋ ನಾಡಿಯಿಂದ ಹೊಂದ್ತಾನೆ ಅಂತ ಹೇಳ್ತಾರೆ. ಮತ್ತು ಈ 6 ಚಕ್ರಗಳೇನಿದೆ, ಈ 6 ಚಕ್ರಗಳನ್ನ ಆ ವಾರುಣಿ ಅನ್ನೋ ನಾಡಿ ಭೇದಿಸಿ ಆ ಸಹಸ್ರಾರಕ್ಕೆ ಹೋಗಿ ಸೇರುತ್ತಂತೆ. ಈ ವಾರುಣಿ ಅನ್ನೋ ನಾಡಿ ಈ 6 ಚಕ್ರಗಳನ್ನ ಭೇದಿಸ್ಕೊಂಡು ಈ ಸಹಸ್ರಾರಕ್ಕೆ ಹೋಗಿ ಸೇರುತ್ತಂತೆ. ಆ ಸಹಸ್ರಾರಕ್ಕೆ ಹೋಗಿ ಸೇರಿ ಅಲ್ಲೇನ್ ಮಾಡುತ್ತೆ, ಅಮೃತ ಧಾರೆಯನ್ನ ಸುರಿಸುತ್ತಂತೆ ಆ ವಾರುಣಿಯನ್ನ ನಾಡಿ. ಆ ಅಮೃತ ಧಾರೆಯನ್ನ ಸುರಿಸಿದಾಗ ಏನಾಗತ್ತೆ, ನಮ್ಮ ಶರೀರದ ಈ 72 ನರನಾಡಿಗಳಲ್ಲೂ ಕೂಡ ಆ ಅಮೃತದ ಒಂದು ಧಾರೆ ಹರಿತಾ ಹೋಗುತ್ತೆ. ಆ ಹರಿದಾಗ ಏನಾಗತ್ತೆ, ಆ ಸಾಧಕ ಪರವಶನಾಗ್ತಾನೆ. ಆ ಅಮೃತ ಧಾರೆ ಸುರಿದು ಈ ನರನಾಡಿಗಳಲ್ಲೂ 72 ನರನಾಡಿಗಳಲ್ಲೂ ಅದು ಪ್ರವಹಿಸಿದಾಗ ಆ ಸಾಧಕ ಏನಾಗ್ತಾನೆ, ಪರವಶನಾಗ್ತಾನೆ. ಅದಕ್ಕೋಸ್ಕರ ಉಪನಿಷತ್ಕಾರರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇದೊಂದು ಬ್ರಹ್ಮವಿದ್ಯೆ. ಈ ವಾರುಣಿ ಅನ್ನೋ ನಾಡಿನ ಎಬ್ಬಿಸಿ ಇದನ್ನ ಸಹಸ್ರಾರಕ್ಕೆ ತಗೊಂಡೋಗಿ ಅಲ್ಲಿ ಅಮೃತಧಾರಿಯನ್ನು ಸುರಿಸಿ ಈ ಶರೀರದ ನರನಾಡಿಗಳಲ್ಲೂ ಹರಿಸುವಂಥದ್ದು ಒಂದು ಬ್ರಹ್ಮವಿದ್ಯೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇಂಥ ಒಂದು ಬ್ರಹ್ಮವಿದ್ಯೆಯನ್ನ ಯಾರು ಹೊಂತಾರೋ ಅವರಲ್ಲಿ ಉತ್ಕೃಷ್ಟವಾದ ಬ್ರಹ್ಮಾನಂದ ಅನ್ನೋದು ಸಿಕ್ಕತ್ತೆ. ಆನಂದ ಅನ್ನೋದು ಅಂತ ಒಂದು ಉತ್ಕೃಷ್ಟವಾದ ಆನಂದ. ಈ ಲೋಕದ ಆನಂದ ತಾತ್ಕಾಲಿಕವಾದ್ದು, ಅದು ಶಾಶ್ವತ ಆನಂದವಾದಂತ ಆನಂದ, ನಿತ್ಯಾನಂದ, ಸದಾಕಾಲ ಇರೋ ಅಂತ ಒಂದು ಆನಂದವನ್ನ ನಾವು ಪಡಿಬಹುದು ಅಂತ ಅಂದ್ಬಿಟ್ಟು ನಮ್ ಶಾಸ್ತ್ರ ತಿಳಿಸುತ್ತೆ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದಿನ ನಾಮಕ್ಕೆ ಈಗ ಹೋಗೋಣ. 75ನೇ ನಾಮ. ವಿಶ್ವಾಧಿಕಾ ವೇದ ವೇದ್ಯ ವಿಂಧ್ಯಾಚಲ ನಿವಾಸಿನಿ. ವಿಶ್ವಾಧಿಕ ಅಂತಂದ್ರೆ ಈ ವಿಶ್ವಕ್ಕಿಂತಲೂ ಅಧಿಕವಾದವಳು. ಈ ಭೂಮಿ ಏನಿದೆ, ಈ ಭೂಮಿಯಿಂದ ಆ ಶಿವನವರೆಗೂ ಎಲ್ಲ ಕಡೆ ವಿಸ್ತರಿಸೋ ಅಂತ ವಿಸ್ತರಿಸಿರ್ತಕ್ಕಂಥವಳೆ ಈ ಮಾತೆ. ಆದ್ರಿಂದ ಈ ವಿಶ್ವಕ್ಕೆ ಅತೀತವಾದವಳು. ಈ ಅತೀತವಾದಂತ ಈ ಮಾತೆ ವ್ಯಷ್ಟಿ ಮತ್ತು ಸಮಷ್ಟಿಗಳಲ್ಲಿ ವ್ಯಾಪಕವಾಗಿ ಹರಡ್ಕೊಂಡಿದ್ದಾಳೆ ಈ ಮಾತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಂತಹ ಒಂದು ಪರಬ್ರಹ್ಮ ಸ್ವರೂಪಿಣಿಯಿಂದ ಹೀಗೆ ವ್ಯಾಪಕವಾಗಿ ಹರಡ್ಕೊಂಡಿರ್ತಕ್ಕಂಥ ವ್ಯಷ್ಟಿ ಸಮಷ್ಟಿ ಈ ಭೂಮಿಯಿಂದ ಆ ಶಿವನವರೆಗೂ ಆ ಪರಮಾತ್ಮನವರೆಗೂ ಇರ್ತಕ್ಕಂಥ ಆ ಮಾತೆನ, ಅಂತಹ ಮಾತೆಯ ಒಂದು ಜ್ಞಾನವನ್ನ ಹೊಂದಬೇಕು ಅಂತ ಅಂದಾಗ ಅದಕ್ಕೆ ಸಾಧನ ಏನಪ್ಪಾ ಅಂತಂದ್ರೆ ಆ ವೇದಗಳು. ಆ ವೇದಗಳೇ ಸಾಧನ ನಮ್ಗೆ. ಅಂತ ಮಾತನ್ನ ನಾವು ತಿಳಿಬೇಕು, ಆ ಜ್ಞಾನವನ್ನ ನಾವು ಹೊಂದಬೇಕು ಅಂದಾಗ ನಮಗ್ ಮಾರ್ಗ ಯಾವ್ದಪ್ಪ ಅಂತಂದ್ರೆ ಆ ವೇದಗಳೇ ಮಾತೆ. ಆ ವೇದಗಳೇ ನಮಗ್ ಸಾಧನ. ಆ ವೇದಗಳೇ ಮಾತೆಯಿಂದ ಸೃಷ್ಟಿಯಾಗಿತ್ತು ಅಂತ. ವೇದಗಳನ್ನ ಯಾರು ರಚಿಸಿದ್ದಲ್ಲ, ಆ ಮಾತೆಯಿಂದ ಬಂದಂತ ಆ ವೇದಗಳನ್ನ ತಪಸ್ವಿಗಳು ತಮ್ಮ ಜ್ಞಾನದ ಮೂಲಕ ಈ ಪ್ರಪಂಚಕ್ಕೆ ಕೊಟ್ರು ಅಂತ ಹೇಳ್ತಾರೆ. ಅಂತಹ ಒಂದು ವೇದಗಳೇನಿದೆ ಅದನ್ನ ಯಾವ್ದಕ್ ಹೋಲಿಸಿದಾರಪ್ಪ ಆ ವೇದಗಳನ್ನ ಅಂದ್ರೆ 4 ವೇದಗಳನ್ನ ಯಾವ್ದಕ್ ಹೋಲಿಸಿದಾರಪ್ಪ ಅಂದ್ರೆ ಮಾತೆಯ ಚಿಂತಾಮಣಿ ಗೃಹಕ್ಕೆ ಹೋಲಿಸಿದಾರಂತೆ. ಚಿಂತಾಮಣಿ ಗೃಹ ಅಂದ್ರೆ ಮಾತೆ ಉದ್ಭವಿಸಿ ಬರ್ತಾಳೆ. ಆ ದೇವತೆಗಳು ಈ ರಾಕ್ಷಸರ ಒಂದು ಕಾಟ ತಡಿಲಾರ್ದಿರ ಅವರನ್ನ ಸಂಹಾರ ಮಾಡಕ್ಕೋಸ್ಕರ ಆ ಮಾತನ್ನ ಪ್ರಾರ್ಥಿಸಿ ಆ ಮಾತೆ ಉದ್ಭವಿಸಿ ಬರ್ತಾಳೆ. ಆ ಉದ್ಭವಿಸಿ ಬಂದಾಗ
ದೇವತೆಗಳೆಲ್ಲ ಸಂತೋಷ ಪಟ್ಟು ಆ ಮಾತನ್ನ ನೀನ್ ಎಲ್ಲೂ ಮತ್ತೆ ಹೋಗ್ಕೂಡ್ದಮ್ಮ, ನೀನ್ ಇಲ್ಲೇ ಇರ್ಬೇಕು ಅಂತ ಅಂದ್ಬಿಟ್ಟು ಚಿಂತಾಮಣಿ ಗೃಹವನ್ನ ನಿರ್ಮಾಣ ಮಾಡ್ತಾರೆ. ಆ ಚಿಂತಾಮಣಿ ಗೃಹದ ಒಂದೊಂದು ಬಾಗಿಲು ಕೂಡ ಹೇಗಿರ್ಬೇಕಪ್ಪ ಅಂದ್ರೆ, ಆ ಚಿಂತಾಮಣಿ ಗೃಹಕ್ಕೆ ಹೋಗ್ಬೇಕಾರೆ 4 ಕಡೆ 4 ದ್ವಾರಗಳಿರುತ್ತಂತೆ. ಆ ದ್ವಾರಗಳು ಯಾವ್ದಪ್ಪ ಅಂತಂದ್ರೆ ಈ ವೇದವೇ ಆ ದ್ವಾರಗಳು. ಅದು ಹೇಗಿದ್ಯಪ್ಪ ಅಂತಂದ್ರೆ, ಈ ದ್ವಾರಗಳು ಯಾವ ತರ ಇದೆಯಪ್ಪ ಅಂದ್ರೆ, ಪೂರ್ವ ದ್ವಾರವನ್ನ ಏನಂತ ಹೇಳ್ತಾರೆ ಅಂದ್ರೆ ಋಗ್ವೇದ. ಆ ಪೂರ್ವದ ದ್ವಾರ ಇದೆಯಲ್ಲ, ಚಿಂತಾಮಣಿಗೆ ಹೋಗುವಂತ ದ್ವಾರ, ಆ ದ್ವಾರವನ್ನ ಋಗ್ವೇದ ಅಂತ ಕರೀತಾರೆ. ಪಶ್ಚಿಮ ದ್ವಾರವನ್ನ ಅಥರ್ವಣ ವೇದ ಅಂತ ಕರೆದ್ರು. ಪಶ್ಚಿಮ ದ್ವಾರವನ್ನ. ಉತ್ತರ ದ್ವಾರವನ್ನ ಸಾಮವೇದ ಅಂತ ಕರೆದ್ರು. ದಕ್ಷಿಣ ದ್ವಾರವನ್ನ ಯಜುರ್ವೇದ ಅಂತ ಅಂದ್ಬಿಟ್ಟು ಶಾಸ್ತ್ರಕಾರರು ಪ್ರತಿನಿಧಿಸಿದ್ದಾರೆ. ಆ ಚಿಂತಾಮಣಿ ದ್ವಾರಗಳನ್ನ ಆ ವೇದಕ್ಕೆ ಹೋಲಿಸಿ ಶಾಸ್ತ್ರಗಾರರು ಅದನ್ನ ಪ್ರತಿನಿಧಿಸಿದ್ದಾರೆ. ಆದ್ರಿಂದ ಆ ಪರತತ್ವ ಸ್ವರೂಪಳಾದಂತ ಅಮ್ಮನನ್ನ ನಾವು ಕಾಣ್ಬೇಕು ಅಂತ ಅಂದಾಗ, ಇದನ್ ಯಾಕೆ ಈ ದ್ವಾರಗಳ ಮುಖಾಂತರನೇ ನಾವು ಹೋಗ್ಬೇಕು ಆ ಚಿಂತಾಮಣಿ ಗೃಹಕ್ಕೆ ಅಂತ ಅಂದ್ರೆ, ಆ ಶಾಸ್ತ್ರದ ಮುಖಾಂತರ, ಆ ವೇದಾಂತದ ಮುಖಾಂತರ ಹೋದಾಗ್ಲೆ ಮಾತ್ರ ಅಮ್ಮ ನಮಗ್ ಸಿಗ್ತಾಳೆ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಪ್ರತಿನಿಧಿಸಿದ್ದಾರೆ. ದ್ವಾರಗಳಾಗಿ ಚಿಂತಾಮಣಿಯ 4 ದ್ವಾರಗಳಾಗಿ ಈ ವೇದಗಳನ್ನ ಹೇಳಿದ್ದಾರೆ. ಮುಂದಿನ ನಾಮ ವಿಂಧ್ಯಾಚಲ ನಿವಾಸಿನಿ. ವಿಂಧ್ಯಾಚಲ ನಿವಾಸಿನಿ ಅಂದ್ರೆ ವಿಂಧ್ಯಾಚಲದ ನಿವಾಸಿನಿ ಮಾತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ, ಆ ದೇವತೆಗಳನ್ನ ಕಾಪಾಡೋದಕ್ಕೋಸ್ಕರ. ದೇವತೆಗಳು ಆ ರಾಕ್ಷಸರಿಂದ ಸಂಹಾರ ಆಗ್ತಿರ್ತಾರೆ. ಅವರ ಅಳಿವು ಇನ್ನೇನು ಮುಗ್ದೋಗುತ್ತೆ, ಬರೀ ರಾಕ್ಷಸರೇ ಹೆಚ್ಚಾಗ್ತಾರೆ. ಇನ್ನು ಇವರು ಯಾವ ರೀತಿಯಿಂದಲೂ ದೇವತೆಗಳು ಉಳಿಯಕ್ ಸಾಧ್ಯ ಇಲ್ಲ. ಅವರನ್ನೆಲ್ಲ ಹೀರಿ ಇಪ್ಪೆಕಾಯಿ ಮಾಡ್ಬಿಟ್ಟಿರ್ತಾರೆ ಆ ದೇವತೆಗಳನ್ನ. ಇನ್ನ ಇವ್ರ ವಂಶನೇ ನಿರ್ವಂಶ ಆಗ್ಬಿಡುತ್ತೆ ಅಂದಾಗ ಇವರು ಆ ಮಾತನ್ನ ಪ್ರಾರ್ಥನೆ ಮಾಡ್ತಾರೆ. ಅಮ್ಮ, ಏನಾರ ಮಾಡಿ ಈ ರಾಕ್ಷಸರಿಂದ ನಮ್ಮನ್ನ ಪರಿಹರಿಸು, ನಮ್ಮನ್ನ ಉದ್ಧಾರ ಮಾಡು ಅಂತ ಕೇಳ್ಕೊಂಡಾಗ ಆ ಮಾತೆ ಆವಿರ್ಭವಿಸಿ ಹೊರಗ್ ಬರ್ತಾಳೆ. ಆವಿರ್ಭವಿಸಿ ಬಂದಂತ ತಾಯಿ ಏನ್ ಮಾಡ್ತಾಳೆ, ಶುಂಭರು ಅನ್ನೋ ಆ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೋಸ್ಕರ ವಿಂಧ್ಯಾಚಲ ಅನ್ನೋ ಒಂದು ಪರ್ವತದಲ್ಲಿ ನೆಲೆಸ್ತಾಳೆ. ಆ ಶುಂಭರು ಅನ್ನೋರು ದೊಡ್ಡ ರಾಕ್ಷಸರು. ಅವರು ಮಹಾಘಾತಕರು. ಈ ದೇವತೆಗಳಿಗೆ ತುಂಬಾ ಹಿಂಸೆಯನ್ನು ಕೊಡ್ತಾ ಹೋಗ್ತಾ ಇರ್ತಾರೆ. ಅವ್ರಿಗೆ ಉಸಿರಾಡಕ್ ಕೂಡ ಬಿಡ್ತಾ ಇರಲ್ಲ. ಅವರಲ್ಲಿರೋ ಶಕ್ತಿನೆಲ್ಲ ಹೀರ್ಬಿಟ್ಟಿರ್ತಾರೆ. ಅಂತ ಸಮಯದಲ್ಲಿ ಮಾತೆ ಬಂದು ಅವರನ್ನ ಸಂಹಾರ ಮಾಡ್ಬೇಕು ಅಂತ ವಿಂಧ್ಯಾಚಲ ಅನ್ನೋ ಪರ್ವತದಲ್ಲಿ ನೆಲೆಸ್ತಾಳೆ. ಅದಕ್ಕೋಸ್ಕರ ಅಮ್ಮನನ್ನ ವಿಂಧ್ಯಾಚಲ ನಿವಾಸಿನಿ ಅಂತ ಅಂದ್ಬಿಟ್ಟು ಕರೆದ್ರು. ಆಮೇಲೆ ಹಿಂಗೆ ನೆಲೆಸಿದಂತ ಮಾತೆ ಏನ್ ಮಾಡ್ತಾಳೆ, ಮುಂದೆ ನಂದವಂಶದ ಯಶೋದೆಯಲ್ಲಿ ದುರ್ಗೆಯಾಗಿ ಜನಿಸ್ತಾಳೆ. ಈ ನಂದವಂಶ ಏನಿದೋ ಅದರಲ್ಲಿ ದುರ್ಗೆಯಾಗಿ ಅವತರಿಸ್ತಾಳೆ. ಅದಕ್ಕೋಸ್ಕರ ಈ ವಿಂಧ್ಯಾಚಲ ನಿವಾಸಿನಿ ಅಂತ ಹೆಸರು ಬಂತು ಅಂತ ಅನ್ಬಿಟ್ಟು ಮಾರ್ಕಾಂಡೇಯ ಪುರಾಣದಲ್ಲಿ ಮತ್ತು ದೇವಿ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಅಗಸ್ತ್ಯ ಮುನಿಗಳ ಪತ್ನಿಯಾದ ಲೋಪಮುದ್ರಾ ದೇವಿ ಇರ್ತಾಳೆ. ಆ ಲೋಪಮುದ್ರೆಯನ್ನ ಅನುಗ್ರಹಿಸೋದಕ್ಕೋಸ್ಕರ, ಆಕೆನ್ ಕಂಡ್ರೆ ಈಕೆ ತುಂಬಾ ಪ್ರೇಮ. ಆ ಲೋಪಮುದ್ರೆಯನ್ನ ಅನುಗ್ರಹಿಸಕ್ಕೋಸ್ಕರ ಈ ವಿಂಧ್ಯಾಚಲದಲ್ಲಿ ನೆಲೆಸಿದ್ಲು ಅಂತ ಅಂದ್ಬಿಟ್ಟು ಕೆಲವು ಪುರಾಣಗಳು ತಿಳಿಸ್ತಾ ಇವೆ. ಮುಂದಿನ ನಾಮವನ್ನ ನೋಡೋಣ. ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ವಿಧಾತ್ರಿ ಅಂತಂದಾಗ ವಿ ಪ್ಲಸ್ ದಾತೃ. ದಾತೃ ಅಂದ್ರೆ
ಧಾರಣೆ ಮಾಡೋಳು. ವಿ ಅಂದ್ರೆ ವ್ಯಾಪಕತೆ, ಅಂದ್ರೆ ಎಲ್ಲೆಡೆಗೂ ವ್ಯಾಪಿಸಿ ಅದನ್ನ ಧಾರಣೆ ಮಾಡದಂತೋಳೆ ವಿಧಾತ್ರಿ. ಮಾತೆ ಎಲ್ಲಾ ಕಡೆ ವ್ಯಾಪಿಸಿದಾಳೆ, ಅದನ್ನ ತನ್ನ ಒಳಗಡೆ ಇಟ್ಕೊಂಡು ಅದನ್ನ ರಕ್ಷಣೆ ಮಾಡ್ತಾ ಇದ್ದಾಳೆ, ರಕ್ಷಿಸ್ತಾ ಇದ್ದಾಳೆ, ಕಾಪಾಡ್ತಾ ಇದ್ದಾಳೆ. ಆದ್ರಿಂದ ಈಕೆ ವಿಧಾತ್ರಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಅಲ್ಲದೆ ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತಾರಪ್ಪ, ವಿಧಾತ್ರಿ ಅಂತಂದ್ರೆ ವಿಧಿಯನ್ನ ನಿರ್ಧರಿಸೋ ಅಂತವಳು. ಅಂದ್ರೆ ಈ ಜಗತ್ತನ್ನ ಪೋಷಿಸ್ತಾ ಇರ್ತಕ್ಕಂತ ಆ ಬ್ರಹ್ಮ ಸ್ವರೂಪಿಣಿ ಏನಿದ್ದಾಳೆ, ಅವಳು ವಿಧಿಯನ್ನ ನಿರ್ಧಾರ ಮಾಡ್ತಾಳೆ. ಹೇಗೆ ಅಂತಂದ್ರೆ ಈ ಪ್ರಪಂಚ ನಡಿಬೇಕು ಅಂದ್ರೆ ಒಂದು ಕ್ರಮ ಇರ್ಬೇಕಲ್ವಾ. ಈ ಜಗತ್ತನ್ನ ನಡಿಬೇಕು ಅಂದಾಗ ಒಂದು ಕ್ರಮ ಬೇಕಾಗತ್ತೆ, ಒಂದು ವಿಧಿ ಬೇಕಾಗತ್ತೆ. ಆ ವಿಧಿಯನ್ನ ನಿರ್ಧಾರ ಮಾಡ್ತಕ್ಕಂಥವಳೆ ವಿಧಾತ್ರಿ. ಹೇಗಪ್ಪ ಅಂತಂದ್ರೆ ಈ ಸೂರ್ಯ ಹುಟ್ಟಬೇಕು, ಮತ್ತೆ ಅವನ್ ಸೂರ್ಯ ಮುಳುಗ್ಬೇಕು, ಸೂರ್ಯ ಹುಟ್ಟಬೇಕು, ಸೂರ್ಯ ಮುಳುಗ್ಬೇಕು, ಚಂದ್ರೋದಯ ಆಗ್ಬೇಕು, ಸೂರ್ಯೋದಯ ಆಗ್ಬೇಕು, ಇವೆಲ್ಲ ನಡಿಬೇಕು ಅಂತ ಅಂದಾಗ ಒಂದು ನಿಯಮವನ್ನ ಮಾಡ್ತಾಳೆ, ಅವಳೇ ವಿಧಾತ್ರಿ. ಈ ಜಗತ್ತನ್ನ ಪೋಷಿಸೋಳು ವಿಧಾತ್ರಿ. ಈ ಬ್ರಹ್ಮಾಂಡದ ನೆಡೆಯಾಗಿರ್ಬೇಕು, ಈ ಜಗತ್ತನ್ನ ಪೋಷಿಸ್ತಾ ಇದ್ದಾಳೆ. ಆದ್ರೆ ಇದಕ್ಕೂ ಒಂದು ನಿಯಮವನ್ನ ಮಾಡಿಟ್ಟಿದ್ದಾಳೆ. ಈ ಬ್ರಹ್ಮಾಂಡನ ಸೃಷ್ಟಿ ಮಾಡೋದಾಗ್ಲೇ ಇದಕ್ಕೊಂದು ನಿಯಮ ತಂದು, ಹೀಗೆ ನಡಿಬೇಕು, ಹೀಗೆ ಹೋಗ್ಬೇಕು, ಒಂದು ಉತ್ತಮ ಜೀವನವನ್ನ ಈ ಸಮಾಜದಲ್ಲಿ ನೀವು ಉತ್ತಮ ಒಂದು ಪ್ರಜೆಯಾಗಿ ಇರ್ಬೇಕು ಅಂದಾಗ ಒಂದು ಪುರುಷಾರ್ಥಗಳನ್ನ ತಂದಿಟ್ಟು, ಆ ಪುರುಷಾರ್ಥದ ಪ್ರಕಾರವೇ ನೀನ್ ನಡೆದಾಗ ನೀನು ಜೀವನದಲ್ಲಿ ಉತ್ತಮ ಸ್ಥಿತಿಯನ್ನ ಹೊಂದುತ್ತೀಯ. ಇಲ್ಲ ಅಂದಾಗ ನೀನ್ ಪಾಪ ಕೂಪದಲ್ಲಿ ಮತ್ತೆ ಬೀಳ್ತೀಯ. ಆ ಉತ್ತಮ ಸ್ಥಿತಿಯನ್ನ ನಡೆಸ್ಬೇಕು ಅಂತಾಗ ಒಂದು ವಿಧಿಯನ್ನ, ಒಂದು ನಿಯಮಗಳನ್ನ ತಗೊಂಬಂದ್ಲು, ಅದೇ ವಿಧಾತ್ರಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಸೃಷ್ಟಿ ಮಾಡ್ದವನು ಯಾರು? ಬ್ರಹ್ಮ. ಆ ಬ್ರಹ್ಮನಿಗೆ ಜ್ಞಾನವಾಗಿ ಈ ವಿಧಾತ್ರಿ ಅಂದಾಗ, ವಿಧಾತ ಅಂದಾಗ ಅವನು ಬ್ರಹ್ಮ. ಆ ಬ್ರಹ್ಮನಿಗೆ ಜ್ಞಾನವಾಗಿರೋಳೆ ಆ ಶಾರದಾ ಮಾತೆ, ಸರಸ್ವತಿ ಮಾತೆ. ಸಕಲ ವಿದ್ಯಮಾನಗಳಿಗೂ ಕಾರಣೀಭೂತರಾಗಿರೋಳೆ ಆ ವಿಧಾತ್ರಿ ಆದಂತ ಶ್ರೀಲಲಿತಾ ಮಾತೆ. ಆ ಶಾರದಾ ಮಾತೆನೇ ಶ್ರೀಲಲಿತಾ ಮಾತೆ ಅನ್ನೋದು. ಇದೆಲ್ಲ ಈ ಜೀವನ ಈ ವಿಧಾತ್ರಿಯನ್ನ ಒಂದು ನಿಯಮವನ್ನ ಪಾಲನೆ ಮಾಡ್ಬೇಕು ಅಂದಾಗ ಇಲ್ಲಿ ಏನ್ ತಂದಿದ್ದಾಳಪ್ಪ ಮೂಲವಾಗಿ ಅಂತ ಅಂದಾಗ ಧರ್ಮ ಅನ್ನೋದು ಇಲ್ಲಿ ತುಂಬಾ ಮುಖ್ಯವಾಗುತ್ತೆ. ಆ ಧರ್ಮ ಮಾರ್ಗದಿಂದ ನಡೆದಾಗ್ಲಿ ಆ ನಿಯಮವೆಲ್ಲವೂ ಪಾಲಿಸ್ಕೊಂಡು ಹೋಗಕ್ ಸಾಧ್ಯ ಆಗತ್ತೆ. ಅದರಿಂದ ಆ ಧರ್ಮ ಸ್ವರೂಪಿಣಿಯೇ ಆ ಮಾತೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಈ ಜೀವಿಗಳು ಈ ಜೀವನದಲ್ಲಿ ಜೀವಿಸ್ಬೇಕಾರೆ, ಈ ಜೀವನ ಮಾಡ್ಬೇಕಾರೆ ಬೇಕಾದಷ್ಟು ಕರ್ಮಗಳನ್ನ ಮಾಡ್ತಾ ಹೋಗ್ತಾರೆ. ಜೀವನ ಮಾಡ್ಬೇಕು ಅಂದಾಗ ಅವ್ರ ಕರ್ಮಗಳನ್ನ ಮಾಡ್ಲೇಬೇಕು. ಆ ಕರ್ಮಗಳನ್ನ ಮಾಡಿದಾಗ ಅವರು ಅನೇಕ ಪಾಪ ಕರ್ಮಗಳಲ್ಲಿ ಸಿಕ್ಕಾಕೊಳ್ತಾರೆ. ಆ ಬಂಧನದಲ್ಲಿ, ಆ ಪಾಪ ಕರ್ಮದ ಬಂಧನದಲ್ಲಿ ಸಿಕ್ಕಾಕೊಂತಾರೆ. ಆ ಸಿಕ್ಕಾಕೊಂಡಾಗ ಅವರ ಕರ್ಮದ ಅನುಸಾರವಾಗಿ ಆ ಫಲಗಳನ್ನ ಕೊಡ್ತಕ್ಕಂಥವಳು ಕೂಡ ಆ ಮಾತೆನೇ, ಈ ಜಗಜ್ಜನಿಯನೇ ಆದ ಈ ಮಾತೆಯೇ ಅವರ ಕರ್ಮಗಳ ಪಾಪಗಳ ಅನುಸಾರವಾಗಿ ಒಂದು ಫಲವನ್ನ ಕೊಡ್ತಾಳೆ. ಅವಳೇ ವಿಧಾತ್ರಿ. ಇದನ್ನೆಲ್ಲ ನಾವು ನೋಡಿದಾಗ ಈ ವಿಧಾತ್ರಿ ನೋಡೋಣ, ಇದೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾಳೆ ಅಂದಾಗ ನಮ್ಗೆ ಆಶ್ಚರ್ಯ ಆಗತ್ತೆ. ಎಂತ ಕೆಲಸಗಳನ್ನ ಮಾಡ್ತಾ ಇದ್ದಾಳಪ್ಪ, ಹೇಗೆ ನಡೆಸ್ತಾ ಇದ್ದಾಳೆ ಈ ಪ್ರಪಂಚ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಇದನ್ನ ನಾವು ತಿಳಿಬೇಕು ಅಂದಾಗ ಈ ವಿಧಾತ್ರಿಯ ಕಾರ್ಯಗಳೇನು, ಇವಳ ನಿಯಮ ಏನು, ಇವಳ ಪಾಲನೆ ಏನು, ಇದನ್ನೆಲ್ಲ ನಾವು ತಿಳ್ಕೊಬೇಕು ಅಂದಾಗ ನಾವೇನ್ ಮಾಡ್ಬೇಕು, ಜ್ಞಾನ ಮಾರ್ಗದ ಕಡೆಗೆ ಹೋಗ್ಬೇಕಾಗತ್ತೆ. ಆ ಜ್ಞಾನ ಮಾರ್ಗದ ಕಡೆಗೆ ಹೋಗಿ ಆಕೆಯ ಒಂದು ಕಾರ್ಯವನ್ನ ನಾವು ಅರಿತಾಗ ನಮ್ಗೆ ಅಚ್ಚರಿ ಉಂಟಾಗತ್ತೆ. ಹೌದಲ್ವಾ? ಇದೇ ಜಗತ್ತು, ಇದೇ ಆ ದೇವತೆ, ಆ ಪರಮಾತ್ಮನ ಒಂದು ಶಕ್ತಿ, ಆ ಪರಬ್ರಹ್ಮ ಸ್ವರೂಪಿಣಿಯ ಒಂದು ಶಕ್ತಿ ಏನಿದೆ ಅನ್ನೋದು ಆಗ ನಮ್ಗೆ
ಅರ್ಥ ಆಗತ್ತೆ. ಆ ವಿಧಾತ್ರಿಯ ಪ್ರತಿಯೊಂದು ಕಾರ್ಯಗಳನ್ನು ನಾವು ಜ್ಞಾನ ರೂಪದಿಂದಲೇ ಕಾಣ್ಬೇಕು. ಇಲ್ಲ ಅಂತಂದ್ರೆ ನಮ್ಗೆ ಅದನ್ನು ಕಾಣೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರುತ್ತೆ. ಇದಕ್ಕೆ ಒಂದು ಉದಾಹರಣೆ, ಆ ಜ್ಞಾನ ಯಾಕೆ ಬೇಕು? ಆ ಜ್ಞಾನನ ನಾವು ಪಡ್ಕೊಳ್ದೆ ಹೋದಾಗ ನಮ್ಗೇನು ತಿಳಿಯಲ್ಲ. ಇದಕ್ಕೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿ ಕತ್ಲಲ್ಲಿ ಮಲಗಿರ್ತಾನೆ. ಆ ಮಲಗಿದ್ದಾಗ ಅವನೇನ್ ಮಾಡ್ತಾನೆ, ಆಕಾಶದ ಕಡೆಗೆ ಹೀಗೆ ಕಣ್ಬಿಟ್ಟು ನೋಡ್ತಾ ಇರ್ತಾನೆ. ಒಂದೇ ದೃಷ್ಟಿಯಿಂದ ಆಕಾಶನ ನೋಡ್ತಾ ಇರ್ತಾನೆ. ಅಲ್ಲೇನಾಗುತ್ತಾ ಇರುತ್ತೆ, ಆ ಆಕಾಶದಲ್ಲಿ ಕಪ್ಪು ಮೋಡಗಳು ಚಲಿಸ್ತಾ ಇರತ್ತೆ. ಆ ಕಪ್ಪು ಮೋಡಗಳು ಚಲನೆ ಮಾಡ್ತಾ ಇರುತ್ತೆ. ಅದನ್ನ ನೋಡ್ತಾ 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 ಇವನ್ಗೆ ಭಯ ಹುಟ್ಬಿಡುತ್ತೆ. ಇವನು ಭಯ ಹುಟ್ಬಿಟ್ಟು ಏನ್ ಮಾಡ್ತಾನೆ, ಇವನು ಗಡ 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 ಅಂತ ನಡ್ಗಕ್ ಶುರು ಮಾಡ್ತಾನೆ. ಆ ಕಪ್ಪು ಮೋಡಗಳು ಚಲಿಸ್ತಾ ಇರೋದನ್ನು ನೋಡ್ತಾ ಇರ್ತಾನೆ ಒಂದೇ ದೃಷ್ಟಿಯಿಂದ ಮಲಗಿ. ಆ ನೋಡ್ದಾಗ ಏನಾಗತ್ತೆ, ಇವನಿಗೆ ಭಯ ಹುಟ್ಟುತ್ತೆ, ನಡ್ಗಕ್ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲೊಬ್ಬ ಯೋಗಿ ಬರ್ತಾನೆ. ಆ ಯೋಗಿ ಬಂದು ಕೇಳ್ತಾನೆ, ಯಾಕಪ್ಪ ಹೀಗ್ ನಡುಗ್ತಾ ಇದೆಯಲ್ಲ, ಇಷ್ಟೊಂದು ಗಾಬರಿ ಆಗಿದ್ಯಲ್ಲ, ನಿನ್ ಗಾಬರಿ ಕಾರಣ ಏನಪ್ಪ ಅಂತ ಕೇಳ್ತಾನೆ. ಅವನ್ ಕೇಳಿದಾಗ ಇವನ್ ಗಡ ಗಡ ನಡ್ಕೊಂಡೇ ಉತ್ತರ ಕೊಡ್ತಾನೆ. ಸ್ವಾಮಿ ನೋಡಿ, ಅಲ್ಲಿ ಆ ಕಪ್ಪು ಮೋಡ ಹೇಗೆ ಹರಡ್ಕೊಂಡು ಹೋಗ್ತಾ ಇದೆ, ಉದ್ದಗಲಕ್ಕೂ ಆ ಆಕಾಶ ಅನ್ನೋದು ಹರಡಿದೆ, ಅದರಲ್ಲಿ ಕಪ್ಪು ಮೋಡ ಹೋಗ್ತಾ ಇದೆ. ಅದೆಲ್ಲಿ ನನ್ನ ಮೇಲೆ ಬಿದ್ದ್ಬಿಡ್ತು. ಆದ್ರೆ ಅದಕ್ಕೆ ಆಧಾರ, ಆಕಾಶಕ್ಕೆ ಯಾರ ಸ್ವಾಮಿ ಆಧಾರ? ಅದಕ್ಕೇನು ಆಧಾರವೇ ಇಲ್ವಲ್ಲ, ಅದು ಎಲ್ಲಿ ನನ್ನ ಮೇಲೆ ಬಿದ್ದ್ಬಿಡ್ತು ಅಂತ ಅಂದ್ಬಿಟ್ಟು ನಾನು ಭಯ ಆಗಿ ನಡುಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಆ ಯೋಗಿ ಇವನಿಗೆ ಒಂದು ಸಮಾಧಾನಕರವಾದ ಒಂದು ಉತ್ತರವನ್ನ ಹೇಳ್ತಾ ಹೋಗ್ತಾರೆ, ಬೋಧನೆಯನ್ನ ಮಾಡ್ತಾ ಹೋಗ್ತಾರೆ. ಏನಪ್ಪ ಅಂತ ಅಂದ್ರೆ, ಈ ಜಗತ್ತಿನಲ್ಲಿ ಯಾರು ಸತ್ಯವನ್ನ ಹೇಳೋಂಥವ್ರು ಇದ್ದಾರ, ಸದಾ ಕಾಲ ಸತ್ಯನ ಹೇಳ್ತಾ ಹೋಗುವಂತ ಸಜ್ಜನರು ಇದ್ದಾರೋ, ಮತ್ತು ಧರ್ಮ ಪಾಲನೆ ಮಾಡ್ಕೊಂಡು ಅದ್ರ ಪ್ರಕಾರ ನಡೆಯುವಂತ ಜನಗಳಿದಾರೋ, ಮತ್ತು ಜ್ಞಾನಿಗಳಿದಾರೋ, ಪತಿವ್ರತ ಶಿರೋಮಣಿಗಳಿದಾರೋ, ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಅವರವರ ಪ್ರವೃತ್ತಿನಲ್ಲಿ ಹೇಗೆ ಆ ಧರ್ಮದಿಂದ ನಡೀತಾ ಇದ್ದಾರೋ ಅಂತಹ ಪ್ರವೃತ್ತಿ ಏನಾಗಿದೆ, ಈ ಲೋಕದ ವಿಧಾನಕ್ಕೆ ಆಧಾರವಾಗಿದೆ. ಈ ಲೋಕದ ಒಂದು ಪ್ರತಿಯೊಂದು ಕಾರ್ಯಕ್ಕೂ ಅವ್ರವ್ರು ನಡೀತಕ್ಕಂಥ ರೀತಿ ಅಂದ್ರೆ, ಸತ್ಯವನ್ನ ಹೇಳುವಂತ ಸಜ್ಜನರು, ಧರ್ಮ ಪರಿಪಾಲಕರು, ಜ್ಞಾನಿಗಳು, ಪತಿವ್ರತ ಶಿರೋಮಣಿಗಳು, ಅವ್ರು ಯಾವ ರೀತಿ ತಪ್ಪದೀರ ಪ್ರತಿನಿತ್ಯವೂ ಆ ತಮ್ಮ ಧರ್ಮವನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ತಕ್ಕಂತ ಒಂದು ವಿಧಾನ ಇದೆಯೋ, ಆ ವಿಧಾನವೇ ಈ ಮಾತೆಯ ಏನು ಈ ಸೃಷ್ಟಿಯ ಒಂದು ಇದಿದೆಯೋ ವಿಧಾನಕ್ಕೆ ಆಧಾರವಾಗಿದೆ. ಆದ್ರಿಂದ ಆ ಆಕಾಶ ಅನ್ನೋದು ಅವರೆಲ್ಲ ಇರೋವರೆಗೂ ಕೂಡ ಆಕಾಶನೂ ಬೀಳಲ್ಲ. ಯಾವುದು ಮಾತೆ ಏನು ಸೃಷ್ಟಿ ಮಾಡಿದಳೋ ಅದ್ಯಾವುದು ನಮ್ಗೆ ವಿಕೋಪಕ್ಕೆ ಹೋಗಲ್ಲ. ಯಾವಾಗ ನಾವು ಅಧರ್ಮಕ್ಕೆ ಹೋಗ್ತೀವೋ, ನಾವು ಸತ್ಯವನ್ನ ಬಿಟ್ಟು ನಡಿತೀವೋ, ಆಗ ಆ ಪರಿಸರ ಕೂಡ, ಆ ಪ್ರಕೃತಿ ಕೂಡ ವಿಕೋಪಕ್ಕೆ ಹೋಗುತ್ತೆ. ಅವಾಗ ನಮ್ಗೆ ತೊಂದರೆ ಆಗತ್ತೆ. ಅದುವರೆಗೂ ನಮ್ಗೆ ಆ ದೇವತೆ ತೊಂದರೆನ್ ಕೊಡಲ್ಲ ಅಂತ ಅಂದ್ಬಿಟ್ಟು ಬೋಧನೆಯನ್ನ ಮಾಡ್ತಾರೆ. ಅಂದ್ರೆ ನಾವು ಸದಾ ಕಾಲವೂ ಕೂಡ ಈ ಜನ್ಮವನ್ನ ಹೊತ್ತು ಈ ಜಗತ್ತಿಗೆ ಬಂದಿದ್ದೀವಿ. ಸದಾ ಕಾಲವೂ ಕೂಡ ನಾವು ಧರ್ಮದ ರೀತಿಯಲ್ಲಿ ನಡಿಬೇಕು. ಆ ಧರ್ಮವನ್ನ ಅನುಸರಿಸಿ ಏನು ಒಂದು ನಿಯಮವನ್ನ ಕೊಟ್ಟಿದೆಯೋ ಈ ಜಗತ್ತಿಗೆ, ಅದರ ಪ್ರಕಾರ ನಾವು ನಡ್ಕೊಂಡಾಗ ನಾವು ಯಾವುದೇ ಒಂದು ವಿಲಾಸಕ್ಕೆ ನಾವು ಒಳಗಾಗಲ್ಲ. ನಾವು ಯಾವಾಗಲೂ ಸಂತೋಷ ಭರಿತವಾಗೇ ಇರ್ತೀವಿ. ನಾವು ಉತ್ತಮ ಜೀವನವನ್ನ ನಡೆಸ್ತಾ ಹೋಗ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದ ಅರ್ಥ ಆಗಿದೆ. ಅದಕ್ಕೆ ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಅಂದ್ಬಿಟ್ಟು, ಯಾರು ಧರ್ಮದಿಂದ ನಡೀತಾರೋ ಅವರನ್ನ ಧರ್ಮ ರಕ್ಷಣೆ ಮಾಡತ್ತೆ ಅಂತ ಅಂದ್ಬಿಟ್ಟು ಧರ್ಮಕ್ಕೆ ಒಂದು ಮೊದಲನೇ ಸ್ಥಾನವನ್ನ ಹೇಳ್ತಾ ಇದೆ. ನಾವು ಯಾವುದೇ ಒಂದು ಜ್ಞಾನನ ಪಡಿಬೇಕು, ಈ ರೀತಿ ನಾವು ಪ್ರಪಂಚದಲ್ಲಿ ನಡ್ಕೋಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕು,
ಒಂದು ಜ್ಞಾನವನ್ನ ಪಡಿಬೇಕು, ಒಂದು ವಿದ್ಯೆಯನ್ನ ನಾವು ತಿಳ್ಕೋಬೇಕು ಅಂತ ಅಂದಾಗ ಅದನ್ನ ನಾವು ಯಾವ ರೀತಿ ತಿಳ್ಕೊತೀವಿ ಅಂದಾಗ ವೇದದ ಮೂಲಕವೇ ನಾವು ಅದನ್ನ ತಿಳ್ಕೋಬೇಕಾಗತ್ತೆ. ಆ ವೇದ ಅನ್ನೋದು ಗಾಯತ್ರಿ ರೂಪದಲ್ಲಿ ನೀಡಿರುವಂತ ಲಲಿತೆ ಮಾತೆಯ ಒಂದು ವೇದತ್ರಯಿ ಅಂತ ಅಂದ್ಬಿಟ್ಟು ಸಪ್ತಶತಿಲಿ ಹೇಳ್ತಾರೆ. ಲಲಿತಾ ಮಾತೆ ಆ ವೇದಗಳನ್ನ ಕೊಟ್ಟಿದ್ದಾಳೆ, ವೇದತ್ರಯಿ ಅವಳು ಅಂತ ಅಂದ್ಬಿಟ್ಟು ಸಪ್ತಶತಿ ಒಳಗೆ ಅದನ್ನ ವಿವರಣೆ ಮಾಡಿದ್ದಾರೆ. ಆದ್ರಿಂದ ನಾವು ಆ ವೇದಗಳ ಸಾರವನ್ನ ನಾವು ಅರಿತಾಗ ಈ ಜಗತ್ತಿನಲ್ಲಿ ಧರ್ಮ ರೀತಿಯಿಂದ ನಡೆದು ಒಂದು ಉತ್ತಮ ಜೀವನವನ್ನು ನಡೆಸಿ ಮೋಕ್ಷವನ್ನ ಹೊಂದಬಹುದು ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ವಿಷ್ಣು ಮಾಯಾ ವಿಲಾಸಿನಿ ಅಂತ ಅಂದ್ಬಿಟ್ಟು ಮುಂದಿನ ನಾಮ. ವಿಷ್ಣು ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಪ್ರಪಂಚದ ಎಲ್ಲೆಡೆಯೂ ವ್ಯಾಪಿಸಿರ್ತಕ್ಕಂತ ಒಂದು ಏನ್ ಶಕ್ತಿ ಇದೆಯೋ ಆ ಶಕ್ತಿನ ವಿಷ್ಣು ಶಕ್ತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಜಗತ್ತು ಅನ್ನೋದೇ ಒಂದು ಮಾಯೆ. ನಾವೇನ್ ನೋಡ್ತಾ ಇದ್ದೀವಿ ಈ ಜಗತ್ತನ್ನ, ಈ ಜಗತ್ತು ಅನ್ನೋದು ಒಂದು ಮಾಯೆ. ಎಲ್ಲ ಈ ಪ್ರಕೃತಿ ಅನ್ನೋದು ಒಂದು ಮಾಯೆ ತರ ನಮ್ಗೆ ಇದೆ. ಇಂತಹ ಜಗತ್ತಿನಲ್ಲಿ ಮಾಯೆಯಾಗಿ ವ್ಯಾಪಿಸಿರ್ತಕ್ಕಂಥ ಶಕ್ತಿಯೇ ವಿಷ್ಣುವಿನ ಮೋಹಿನಿ ಶಕ್ತಿ. ಆ ಮೋಹಿನಿ ಶಕ್ತಿ ಅನ್ನೋದು ನಡೆಸ್ತಾ ಇದೆ ಈ ಪ್ರಪಂಚವನ್ನ. ಮಾಯಾ ವಿಲಾಸ ಅಂತ ಏನ್ ಹೇಳ್ತಿದೀವಿ, ಮಾಯಾ ವಿಲಾಸ ಅಂತಂದ್ರೆ ಒಂದು ಅನಿರ್ವಚನೀಯ ಶಕ್ತಿ ಅಂತ ಹೇಳ್ತಾರೆ ಈ ಮಾಯಾ ವಿಲಾಸಕ್ಕೆ. ಅಂದ್ರೆ ವಿಲಾಸ ಅಂದ್ರೆ ಪ್ರಕಟ ಮಾಡೋದು ಅಂತ. ಮಾಯಾ ರೂಪಿಣಿಯಾಗಿ ಈ ಪ್ರಪಂಚವನ್ನ ಪ್ರಕಟಿಸ್ತಾ ಇದ್ದಾಳೆ ಮಾತೆ. ಈ ಪ್ರಪಂಚವನ್ನೆಲ್ಲ, ಈ ನಿಸರ್ಗವನ್ನ, ಈ ನೇಚರ್ ಅನ್ನ ಆ ಮಾತೆ ಮಾಯಾ ರೂಪದಿಂದ ಪ್ರಕಟಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಈ ಮಾತನ್ನ ಶಂಕರಾಚಾರ್ಯರು ಯಾವ್ದಕ್ಕೆ ಹೋಲಿಸಿದಾರಪ್ಪ ಅಂತಂದ್ರೆ ಒಂದು ಭರತನಾಟ್ಯಕ್ಕೆ ಹೋಲಿಕೆ ಮಾಡಿದಾರಂತೆ ಈ ಮಾಯಾ ವಿಲಾಸವನ್ನ. ಈ ಮಾಯೆಯ ಮೂಲಕ ಹೇಗೆ ಈ ಜಗತ್ತು ಅನ್ನೋದು ಉತ್ಪತ್ತಿ ಆಗಿದೆಯೋ ಇದನ್ನ ಒಂದು ಭರತನಾಟ್ಯಕ್ಕೆ ಹೋಲಿಸಿದ್ದಾರೆ. ಹೇಗೆ ಭರತನಾಟ್ಯಕ್ಕೆ ಹೋಲಿಸಿದ್ದಾರೆ, ಯಾಕೆ ಅಂತಂದಾಗ ಈ ಭರತನಾಟ್ಯದಲ್ಲಿ ನಾವು ಏನಾರ ಒಂದು ವಿಚಾರವನ್ನ ಕಾಣ್ಬೇಕಾದ್ರೆ ಅದನ್ನ ಯಾವ ರೀತಿ ಕಾಣ್ತೀವಿ, ಭಾವ ವಿಲಾಸದ ಮೂಲಕ ಆ ವಸ್ತು ಸ್ಥಿತಿನ ನಾವು ಅರಿತೀವಿ. ಹಾವಭಾವದ ಮೂಲಕ ವಸ್ತು ಸ್ಥಿತಿನ ನಾವು ಭರತನಾಟ್ಯದಲ್ಲಿ ಕಾಣ್ತೀವಿ. ಅದೇ ರೀತಿ ಮಾತೆ ಈ ಸ್ಥಿತಿಯನ್ನ ಹಾವಭಾವದ ಮೂಲಕ ಈ ಜಗತ್ತನ್ನ ಆ ಮಾಯಾ ವಿಲಾಸದಿಂದ ನಿರ್ಮಾಣ ಮಾಡಿದಾಳೆ ಅಂತ ಅಂದ್ಬಿಟ್ಟು ನಮಗ್ ಗೊತ್ತಾಗ್ತಾ ಇದೆ. ಈ ವಿಲಾಸಿನಿಯನ್ನ ಮೋಹಿನಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅಮೃತ ಮಥನ ಕಾಲದಲ್ಲಿ ವಿಷ್ಣು ಮೋಹಿನಿ ರೂಪನ ಧರಿಸ್ತಾನಂತೆ. ಅಂದ್ರೆ ಆ ಮೋಹಿನಿ ರೂಪವನ್ನ ಧರಿಸ್ಬಿಟ್ಟು ಏನಾಗತ್ತೆ, ಅಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಇರ್ತಾರೆ. ಆ ರಾಕ್ಷಸರಿಗೆ ಆ ಅಮೃತ ಸಿಕ್ಬಾರ್ದು, ಬರೀ ದೇವತೆಗಳಿಗೆ ಅದು ಸಿಕ್ಬೇಕು ಅನ್ನೋ ಕಾರಣಕ್ಕೆ, ಅಂದ್ರೆ ಒಂದು ಸಿದ್ಧಿಯನ್ನ ಸಾಧನೆ ಮಾಡಕ್ಕೋಸ್ಕರ ಏನ್ ಮಾಡ್ತಾನೆ ವಿಷ್ಣು ಮೋಹಿನಿ ರೂಪವನ್ನ ತಾಳ್ತಾನೆ. ಆ ಮೋಹಿನಿ ರೂಪವನ್ನ ತಾಳ್ದಾಗ ಆ ರಾಕ್ಷಸರು ಏನ್ ಮಾಡ್ತಾರೆ, ಆ ಮೋಹಿನಿ ನೋಡ್ತಾ 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 ಅವಳ ಸುಂದರತೆಯನ್ನ ನೋಡ್ತಾ ಅದರಲ್ಲೇ ಮಗ್ನರಾಗ್ಬಿಡ್ತಾರೆ. ಆ ಅಮೃತದ ಕಡೆಗೆ ಅವ್ರಿಗೆ ಜ್ಞಾನನೇ ಇರಲ್ಲ. ಅಮೃತ ಸಮುದ್ರ ಮಥನದಿಂದ ಬರ್ತಾ ಇರತ್ತೆ. ಆ ಬಂದ್ರೆ ಅದನ್ನ ಇವಳು ಹಂಚ್ತಾ ಹೋಗ್ತಾಳೆ. ಆ ಹಂಚ್ತಾ ಹೋದಾಗ ಇವಳೆಲ್ಲ ಮೋಹಿನಿ ರೂಪದಿಂದ ವಿಷ್ಣು ಈ ದೇವತೆಗಳಿಗೆ ಹಂಚ್ತಾ ಹೋಗ್ತಾರೆ. ರಾಕ್ಷಸರು ಇವಳ ರೂಪವನ್ನೇ ನೋಡ್ಕೊಂಡಿದ್ಬಿಡ್ತಾರೆ. ಅಂದ್ರೆ ರಾಕ್ಷಸರಿಗೆ ಅದು ಆ ಅಮೃತ ಸಿಕ್ಕಿತ್ತು ಅಂದ್ರೆ ಪ್ರಪಂಚ ಎಲ್ಲ ಆ ರಾಕ್ಷಸರ ಒಂದು ಇದೇ ಆಗ್ತಾ ಇತ್ತು. ಅದನ್ನು ತಡೆಯೋದಕ್ಕೋಸ್ಕರ ಆ ವಿಷ್ಣು ಮೋಹಿನಿ ರೂಪವನ್ನ ತಾಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಮೋಹಿನಿ ರೂಪ ಅನ್ನೋದು 2 ಶಕ್ತಿಗಳನ್ನ ಹೊಂದಿರುತ್ತಂತೆ. ಈ ಮೋಹಿನಿ ರೂಪ ಅನ್ನೋದು 2 ಶಕ್ತಿಗಳನ್ನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಈ ಮೋಕ್ಷವನ್ನ ಹೊಂದಬೇಕು ಅಂತ ಅಂದ್ಬಿಟ್ಟು ಯಾವ ಸಾಧಕ ಮುಂದೆ ಸಾಕ್ತಾನೆ,
ಅವನ್ಗೇನ್ ಮಾಡುತ್ತೆ, ಆ ಮೋಕ್ಷ ಸಾಧಕನನ್ನ ಪರೀಕ್ಷೆ ಮಾಡ್ತಾ ಹೋಗುತ್ತೆ. ಆ ಮೋಹಿನಿ ರೂಪದಿಂದ ಒಂದೊಂದು ಹಂತದಲ್ಲೂ ಕೂಡ ಅವನನ್ನ ಪರೀಕ್ಷೆ ಮಾಡ್ತಾ 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 ಅವನ್ ಬೀಳೋ ತರ ಅವನ್ ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ ಆ ಮೋಹಿನಿ ರೂಪ. ಅದೇ ಇನ್ನೊಂದು ರೂಪದಲ್ಲಿ ಏನಾಗತ್ತೆ ಅಂತ ಅಂದಾಗ ಆ ಸಾಧಕ, ಅಮ್ಮ ನೀನೇ ಎಲ್ಲ, ನಿನ್ನ ನಂಬಿದೀನಿ, ನೀನ್ ನನಗ್ ಮೋಕ್ಷ ಕೊಡ್ಬೇಕು, ನೀನ್ ಬಿಟ್ರೆ ನಂಗೆ ಇನ್ಯಾರು ಇಲ್ಲಮ್ಮ, ನೀನೇ ಎಲ್ಲವೂ ಅಂತ ಅಂದ್ಬಿಟ್ಟು ಆ ಅಮ್ಮನ ಮರೆ ಹೋಗಿ ನೀನೇ ಎಲ್ಲ ಅಂದಾಗ ಅವಳೇನ್ ಮಾಡ್ತಾಳೆ, ಏನು ತೊಂದರೆಗಳಿದೆಯೋ ಆ ತೊಂದರೆಗಳನ್ನೆಲ್ಲ, ಆ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ಆ ಮಾರ್ಗ ರೂಪಳಾಗಿ ಅವನನ್ನ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾಳೆ. ಆದ್ರಿಂದ ಆ ಮಾತನ್ನ ನಾವು ಸದಾ ಕಾಲ ಪ್ರಾರ್ಥಿಸ್ಬೇಕು. ನಾವು ಆ ಮುಂದೆ ಸಾಗ್ಬೇಕು ಅಂದಾಗ ದೀನನಾಗಿ ಬೇಡ್ಕೊಂಡಾಗ ಅವಳು ಕರುಣಿಸಿ ಅವನನ್ನ ಮುಂದೆ ಸಾಗಿಸ್ತಾಳೆ ಅಂತ ಈ ನಾಮದಿಂದ ನಮ್ಗೆ ತಿಳಿಬರುತ್ತೆ. ಅಂದ್ರೆ ಮಾಯೆ ಅನ್ನೋದು ಎರಡು ರೂಪದಲ್ಲೂ ಇರುತ್ತೆ, ಕಷ್ಟನೂ ಕೊಡುತ್ತೆ, ಸುಖನೂ ಕೊಡುತ್ತೆ. ಆ ಸುಖ ಕೊಡ್ಬೇಕು ಅಂದಾಗ ಆ ಮಾತನ್ನ ನಾವು ಸದಾ ಕಾಲ ಪ್ರಾರ್ಥನೆ ಮಾಡ್ತಾ ನೀನೇ ನಮ್ಮ ಎಲ್ಲ ಅಂತ ಅಂದಾಗ ಅವಳು ನಮ್ಮನ್ನ ಒಳ್ಳೆ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗ್ತಾಳೆ. ಅದು ಬಿಟ್ಟು ನಾನೇ ಎಲ್ಲ ಅಂತ ಅಂದ್ಬಿಟ್ಟು ಮನುಷ್ಯ ಯಾವಾಗ ನಾನು ನಾನು ಅಂತ ಅಂದ್ಬಿಟ್ಟು ಕೆಟ್ಟ ಕೆಲಸ ಮಾಡ್ತಾ ಹೋಗ್ತಾನೋ ಅವಾಗ ಇನ್ನಷ್ಟು ಕಷ್ಟಗಳನ್ನು ಕೊಟ್ಟು ಅವನನ್ನ ನಾಶ ಮಾಡೋ ಕಡೆಗೆ ನೋಡ್ತಾಳೆ. ಆದ್ರಿಂದ ಸದಾ ಕಾಲವು ನಾವು ಆ ಅಮ್ಮನನ್ನ ಪ್ರಾರ್ಥನೆ ಮಾಡ್ತಾ ನಮ್ಮ ಉತ್ತಮ ಗತಿಯನ್ನ ಕಾಣೋ ಕಡೆಗೆ ನಾವು ಸಾಕ್ತಾ ಹೋಗ್ಬೇಕು ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಇಲ್ಲಿಗೆ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಮಾತ್ರೆ.